ಪ್ರಖ್ಯಾತಿಯಾಗಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಕೃಷಿ ಸಚಿವರು ಎನ್ ಚಲುವರಾಯಸ್ವಾಮಿ ಅವರು ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಂಡ್ಯ ಅಂದ್ರೆ ಸಕ್ಕರೆ ನಾಡು ಅಂತಾನೆ ಪ್ರಖ್ಯಾತಿ ಗಳಿಸಿದೆ. ಮಂಡ್ಯ ಅಂದ್ರೆ ಎಲ್ಲೆಲ್ಲೂ ರಾಜಕಾರಣದ್ದೇ ಮಾತು, ಬೀಸುವ ಗಾಳಿಯಲ್ಲೂ ರಾಜಕೀಯದ ಸೋಂಕು. ರಾಜಕೀಯ ಜಾಗೃತಿ ಪ್ರಜ್ಞೆಯುಳ್ಳ ಮಂಡ್ಯ ಜಿಲ್ಲೆಯ ಜನರು ಇತಿಹಾಸದುದ್ದಕ್ಕೂ ವಿಭಿನ್ನವಾಗಿ ನಿಲ್ತಾರೆ. ಇಂತಹ ವಿಶಿಷ್ಟ ವಿಭಿನ್ನ ಜಿಲ್ಲೆಯಿಂದ ಬಂದವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೃಷಿ ಸಚಿವರಾಗಿರುವ ಎನ್ ಚಲುವರಾಯಸ್ವಾಮಿ. 1960 ಜೂನ್ 1 ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ಸಣ್ಣ ಹಳ್ಳಿಯಲ್ಲಿ ನರಸಿಂಹೇಗೌಡ ಮತ್ತು ಸಾಕಮ್ಮ ದಂಪತಿಗ ಮಗನಾಗಿ ಎನ್ ಚಲುವರಾಯಸ್ವಾಮಿ ಜನಿಸಿದ್ರು. ಇಜ್ಜಲಘಟ್ಟದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಮಾಧ್ಯಮಿಕ ವಿದ್ಯಾಭ್ಯಾಸವನ್ನ ಬ್ರಹ್ಮದೇವರ ಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ್ರು. 1978 1983 ಸಾಲಿನಲ್ಲಿ ಕೆಆರ್ ಪೇಟೆಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ. ಅವರ ತಾಯಿಯ ಆಸೆಯಂತೆ ತಮ್ಮ ಸ್ವಂತ ಅಕ್ಕನ ಮಗಳಾದ ಧನಲಕ್ಷ್ಮಿಯವರನ್ನೇ ಮದುವೆಯಾದ ಚಲುವರಾಯಸ್ವಾಮಿಯವರಿಗೆ ಸಚಿನ್ ಹಾಗೂ ಸಂಜಯ ಎಂಬ 2 ಪುತ್ರರಿದ್ದಾರೆ. ಎಷ್ಟೇ ಬ್ಯುಸಿ ಇದ್ರೂ ಕುಟುಂಬದ ಕಾರ್ಯಕ್ರಮಗಳಿಗೆ ಸಮಯ ಕೊಡ್ತಾರೆ ನಮ್ಮ ಮಿನಿಸ್ಟರ್. ಇಡೀ ಕುಟುಂಬದ ಒಗ್ಗಟ್ಟೆ ಮಾನ್ಯ ಚಲುವರಾಯಸ್ವಾಮಿಯವರ ಬಿಗ್ ಸ್ಟ್ರೆಂತ್. ಗುತ್ತಿಗೆದಾರರಾಗಿ ವೃತ್ತಿ ಬದುಕನ್ನ ಆರಂಭಿಸಿದ ಇವರು ಜಿಲ್ಲಾ ಪಂಚಾಯಿತಿ ಹಂತದಿಂದ ರಾಜಕಾರಣಕ್ಕೆ ಪ್ರವೇಶ ಪಡೆದರು. 1994 1999 ಮಂಡ್ಯ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿದ್ದ ಇವರು 1996 97 ಅವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರು. 1999 ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲದಿಂದಲೇ ಸ್ಪರ್ಧಿಸಿ ಗೆಲುವಿನ ರುಚಿ ಕಂಡಿದ್ರು. ಇನ್ನು 2009 ಮಂಡ್ಯ ಲೋಕಸಭೆ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸಂಸತ್ ಕೂಡ ಪ್ರವೇಶಿಸಿದ ಇವರು 2013 ವಿಧಾನಸಭೆ ಚುನಾವಣೆಯಲ್ಲಿ ನಾಗಮಂಗಲ ವಿಧಾನಸಭೆ ಕ್ಷೇತ್ರದಿಂದ ಜೆಡಿಎಸ್ನಿಂದ ಸ್ಪರ್ಧಿಸಿ ಮತ್ತೆ ಜಯ ಗಳಿಸಿದ್ರು. ಆಗ ಲೋಕಸಭೆ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತು ಚಲುವರಾಯಸ್ವಾಮಿ ಇಬ್ಬರ ನಡುವೆ ಉತ್ತಮ ಬಾಂಧವ್ಯವಿತ್ತು. ಚಲುವರಾಯಸ್ವಾಮಿ ಜೆಡಿಎಸ್ನ ನಿಷ್ಠಾವಂತ ನಾಯಕ ಅಂತಾಲೆ ಗುರುತಿಸಿಕೊಂಡಿದ್ದವರು. ಹೀಗಾಗಿಯೇ 2004 ಧರಮ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಮೊದಲ ಬಾರಿ ಚಲುವರಾಯಸ್ವಾಮಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿದ್ದರು. ಆದರೆ ಕಾಲಕ್ರಮೇಣ ಎಚ್ ಡಿ ಕುಮಾರಸ್ವಾಮಿಯವರ ಸ್ವಾರ್ಥ ರಾಜಕಾರಣ, ಎಚ್ ಡಿ ದೇವೇಗೌಡರ ಅತಿಯಾದ ಕುಟುಂಬ ಪ್ರೇಮ ಚಲುವರಾಯಸ್ವಾಮಿ ಜೆಡಿಎಸ್ನಿಂದ ಹೊರಬರುವ ಗಟ್ಟಿ ನಿರ್ಧಾರ ಮಾಡಿದ್ರು. 2018 ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ರೂ ಕೂಡ ಧೃತಿಗೆಡದೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸಿದ್ರು. ಪರಿಣಾಮ 2023 ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಗೆಲುವು ಸಾಧಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕೃಷಿ ಖಾತೆ ಸಚಿವರಾದ್ರು. ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದ್ರು. ಇದೀಗ ಕೃಷಿ ಇಲಾಖೆಯ ಎಲ್ಲ ಅಡೆತಡೆಗಳನ್ನ ಮೀರಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದು ನಿಜವಾದ ಅರ್ಥದಲ್ಲಿ ರೈತ ಬಂಧು ಮಣ್ಣಿನ ಮಗ ಎನಿಸಿಕೊಂಡಿರುವ ಎನ್ ಚಲುವರಾಯಸ್ವಾಮಿಯವರ ಹೆಜ್ಜೆ ಗುರುತುಗಳನ್ನ ಹೆಮ್ಮೆಯಿಂದ ದಾಖಲಿಸುತ್ತಿದೆ ಪವರ್ ಟಿವಿ. ಸ್ವಾಮಿಗೌಡರು ಚಲುವರಾಯಸ್ವಾಮಿಯವರಾದಂತಹ ಕಥೆಯನ್ನ ಇವತ್ತು ನಾನು ರಾಜ್ಯದ ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತೀನಿ ಸರ್. ಸೊ ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ? ಆರೋಗ್ಯ ಚೆನ್ನಾಗಿದೆ ಅಮ್ಮ, ಹ್ಯಾಪಿ ಆಗಿದ್ದೀವಿ ಸರ್. ಬಹಳ ಇಂಪಾರ್ಟೆಂಟ್ ಅಂದ್ರೆ ಈ ರಾಜಕೀಯದಲ್ಲಿ ಇದ್ದವ್ರಿಗೆ ಫ್ಯಾಮಿಲಿ ಲೈಫ್ ನ ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ ಅದನ್ನ ತುಂಬಾ ಖುಷಿಯಾಗಿ ಸೆಕ್ಯೂರ್ ಆಗಿ ಇಡೋದು ತುಂಬಾನೇ ಅದೊಂಥರ ಕಲೆ ಅಂತಾನೆ ಹೇಳ್ಬೋದು. ಎಲ್ರಿಗೂ ಆ ಕಲೆ ಬಂದಿರೋದಿಲ್ಲ. ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಫ್ಯಾಮಿಲಿಗೂ ಟೈಮ್ ಕೊಡ್ತಾರೆ, ಈ ಕಡೆ ಜನಕ್ಕೂ ಸಿಗ್ತಾರೆ. ಎಲ್ಲವನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದೀರಿ ಅಂತ? ನಾವು ಕುಟುಂಬದಲ್ಲಿ ಬರೀ ಹೆಂಡತಿ ಮಕ್ಕಳು ಅಷ್ಟೇ ಕುಟುಂಬ ಅಲ್ಲ. ನನ್ನ ಅಣ್ಣದಿರಿದ್ದಾರೆ, ಅಕ್ಕಂದಿರಿದ್ದಾರೆ, ಅಣ್ಣದಿರ ಮಕ್ಕಳು, ಅಕ್ಕಂದಿರ ಮಕ್ಕಳು, ತಂದೆ ಫ್ಯಾಮಿಲಿ, ನಮ್ಮ ತಾಯಿ ಫ್ಯಾಮಿಲಿ, ಬಹುಶಃ ಒಂದು ದೊಡ್ಡ ಫ್ಯಾಮಿಲಿನೇ. ಫಸ್ಟ್ ಕುಟುಂಬ ಅಂದರೆ ಹೆಂಡತಿ ಮಕ್ಕಳು ಆಗ್ತಾರೆ. ಸೆಕೆಂಡ್ ಅಂದರೆ ಎಂಟೈರ್ ನಮ್ಮ ತಂದೆಯ ತಾಯಿ ಮಕ್ಕಳೆಲ್ಲ ಆಗ್ತಾರೆ. ಸೊ ಈ ಎರಡು ಸ್ಟೇಜಲ್ಲೂ ಸಹ ತುಂಬ ಸಮನ್ವಯತೆ, ಅದು ಚೆನ್ನಾಗಿದ್ದಾಗ ಮಾತ್ರ ನಾವು ಹೊರಗಡೆ ಜನರ ಸೇವೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ನಮಗೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರಲಿಕ್ಕೆ ಆಗುತ್ತೆ. ತುಂಬ ಅಂದರೆ ಅದು ಒಂದು ರೀತಿ ಬೇರೆಯವ್ರು ನೋಡಿ ಅಸೂಯೆ ಪಡ್ಬೋದು, ಅಷ್ಟು ಚೆನ್ನಾಗಿದ್ದೀವಿ. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಒಂದಷ್ಟು ವಿಚಾರ ಮಾತಾಡಬೇಕು ಸರ್. ಹೊರಗಡೆ ದನ ಮೇಯ್ಸಕ್ಕೆ ಹೋಗ್ತಿದ್ರಂತೆ, ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಕಡೆ ಮಗ ಆದ್ರೂ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು ನಿಮಗೆ ಅಂತ ಕೇಳ್ಪಟ್ವಿ. ನಾವು 5 ಜನ ಹೆಣ್ಣು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಬಟ್ ನಮ್ಮ ತಂದೆ ಹೇಗೆ ಅಂದರೆ
ಅವರು ಉದ್ಯಮಿಯೂ ಅಲ್ಲ ಅಥವಾ ಉದ್ಯೋಗದಲ್ಲೂ ಇರಲಿಲ್ಲ ನಮ್ಮ ತಂದೆ. ಬಟ್ ನಮ್ಮನ್ನು ಅವತ್ತಿನ ಕಾಲಕ್ಕೆ ಇವತ್ತು ಇರತಕ್ಕಂಥ ಸೌಲಭ್ಯ, ಇವತ್ತಿರ್ತಕ್ಕಂಥ ಅವಕಾಶಗಳು ಮತ್ತು ಶ್ರಮಕ್ಕೆ ಪ್ರತಿಫಲ ಅವತ್ತಿರಲಿಲ್ಲ. ಅವತ್ತು 1 ರೂಪಾಯಿಗಿದ್ದಂಥ ಬೆಲೆ ಇವತ್ತು 1 ಕೋಟಿಗೆ. ಆದರೆ ಅವತ್ತು ನಮ್ಮ ತಂದೆ, ನಮ್ಮ ದೊಡ್ಡಮ್ಮ ಅಂತ ಒಬ್ಬರಿದ್ರು, ನಮ್ಮ ತಾಯಿ ಅಕ್ಕ, ಅವ್ರು ಭದ್ರಾವತಿಲಿದ್ದರು. ಊರಿಂದ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು. ಅವ್ರಿಗೆ ಒಬ್ಬರೇ ಮಗ, ಹೆಣ್ಮಕ್ಳು ಇರಲಿಲ್ಲ. ಸೊ ಅವರು ನಮಗೆ ಸಪೋರ್ಟ್ ಆಗಿದ್ರು. ವಿದ್ಯಾಭ್ಯಾಸ ಇರ್ಬೋದು ಅಥವಾ ದಿನನಿತ್ಯದ ನಮ್ಮ ಬದುಕಿರ್ಬೋದು. ಸೊ ಎಲ್ಲ ವಿಚಾರದಲ್ಲೂ ಕನಿಷ್ಠ ಪ್ರಮಾಣದಲ್ಲಿ, ಭಾಳ ಶ್ರೀಮಂತಿಗೆ ಅಥವಾ ತುಂಬ ಲ್ಯಾವಿಶಾಗಿ ಬದುಕುವಂಥದ್ದಲ್ಲ, ಹಳ್ಳಿಯ ಜೀವನಕ್ಕೆ ನಾರ್ಮಲ್ ಆಗಿ ಸೊ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸ್ವಲ್ಪ ಆ ಟೈಮ್ನಲ್ಲಿ ನಾವು ತುಂಬ ಇನ್ವಾಲ್ವ್ ಆಗ್ತಿದ್ದೆ ಊರಲ್ಲಿ. ನಮ್ಮ ಅಣ್ಣವ್ರ ಜೊತೆ, ನಮ್ಮ ತಂದೆ ಜೊತೆ, ಚಿಕ್ಕಪ್ಪನ ಜೊತೆ ವ್ಯವಸಾಯ ಮಾಡೋದು. ವ್ಯವಸಾಯ ಅಂದರೆ ಅವಾಗೆಲ್ಲ ಬೋರ್ವೆಲ್ ನೀರು ಕಡಿಮೆ, ಈ ಬಾವಿಯಿಂದ ಹಿಂಗೆ ಯಾತ ನಂಗೆ ಹಿಡ್ಕೊಂಡು ಅದನ್ನ ಎತ್ತೋದು ಭಾಳ ಶ್ರಮ. ಏತದಿಂದ ಎತ್ತಿ ಒಂದು 500 ಮೀಟ್ರ್ವರೆಗೂ ಈ ಬೆಳೆಗೆ ನೀರು ಹಾಯಿಸೋದಿದೆಯಲ್ಲ, ಅದು ಈಗಿನ ಇದರಲ್ಲಿ ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಅವತ್ತು ಅಷ್ಟು ನೀರು ಫ್ಲೋ ಇರಬೇಕದು, ಪ್ರೆಸರ್ ಇರಬೇಕಿದ್ರೆ ಅಷ್ಟು ಪ್ರೆಸರ್ ಆಗಿ ಎತ್ತಿ ಅಲ್ಲಿ ಬಿಡಬೇಕು. ಅದ್ರ ಮೂಲಕ ಆಲೂಗೆಡ್ಡೆಗಿರ್ಬೋದು, ರಾಗಿ ಇರ್ಬೋದು, ಬೇರೆ ಈ ಥರದ್ದೆಲ್ಲ ನೀರು ಬೆಳೆ ಬೆಳೀತಿದ್ದು ಅದರ ಮೂಲಕ. ಈಗ ನೆನೆಸ್ಕೊಂಡ್ರೆ ಅದು ಸಾಧ್ಯ ಇತ್ತ ಅಂತ ಅನಿಸುತ್ತೆ ಆ ಥರದ್ದು. ಅಲ್ಲಿಂದ ರಜಾ ಬಂದಾಗ ನಾವು ನಮ್ಮೂರ ಪಕ್ಕನೇ ಫಾರೆಸ್ಟ್ ಇತ್ತು, ಅಲ್ಲಿಗೆ ಕುರಿಗಳು, ದನಗಳು, ಈ ಥರದ್ದೆಲ್ಲ. ಆಮೇಲೆ ಕಬ್ಬು ಬೆಳೀತಿದ್ದು, ಒಂದು ಸ್ವಲ್ಪ ಎತ್ತಿನ ಗಾಣ ಬಿಡೋದು, ಉಳುಮೆ ಮಾಡೋದು. ಸೊ ಮತ್ತು ಕೆಲವು ಕಳೆ ಕೀಳೋದು ಅಂತಾರಲ್ಲ, ಆ ಥರ ಅದನ್ನೆಲ್ಲ ಬಿತ್ತನೆ ಮಾಡೋದು, ಎಲ್ಲ ಕೆಲಸನೂ ಮಾಡಿದ್ದೀನಿ. ಕೃಷಿನಲ್ಲಿ ಹಳ್ಳಿನಲ್ಲಿ ಏನು ಜೀವನ ಅಂತ ಅಂದರೆ ಏನು ಅನ್ನೋದನ್ನು ಸಂಪೂರ್ಣವಾಗಿ ನಾವು ಕೃಷಿಕರಾಗಿಯೇ ಅಪ್ ಟು SLC ಡಿಪ್ಲೊಮಾ ಮುಗಿಸೋವರೆಗೂ. ಸೊ ಯಾವಾಗ ಅವಕಾಶ ಸಿಗುತ್ತೆ, ಯಾವಾಗ ರಜಾ ದಿನಿಸುತ್ತೆ, ಆವಾಗ ಕಂಪ್ಲೀಟು ತೊಡಗಿಸ್ಕೊಂಡಿದ್ದೀವಿ ಭಾಳ ಇದಾಗಿ. ಹಾಗಾಗಿ ಅದರ ಕಷ್ಟ, ಅದರ ಶ್ರಮ ಮತ್ತು ಅದರ ಏನು ಔಟ್ಪುಟ್ ಏನು ಅಥವಾ ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲವೂ ನನಗೆ ಗೊತ್ತಿದೆ. ಸರ್, ನೀವು ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಮಾತಾಡ್ತಾ ಇದ್ರಿ. ನಿಮ್ಮ ಬಗ್ಗೆ ಒಂದು ಚಿಕ್ಕ VT ಇದೆ, ಮತ್ತೆ ಅವರೆಲ್ಲ ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನೋಡ್ಕೊಂಡ್ರೆ. ಚಲುವರಾಜಸ್ವಾಮಿ ಅಣ್ಣ ನಾರಾಯಣಗೌಡ ಅಂತ. ನಮ್ಮ ತಾತನ ಕಾಲದಿಂದಲೂ ಈ ಮನೆ 4 ಜನಕ್ಕೆ ಸಹಕಾರ ಮಾಡಿಕೊಂಡೆ ಬಂದಿರತಕ್ಕಂಥ ಇದು ಸಂಸಾರ. ಇದು ಹುಟ್ಟಾಗಿ ಹೆಂಗೆ ಬೆಳೆದಿದ್ದೀವಿ, ಇವತ್ತಿನವ್ರಿಗೂ ಎಲ್ಲ ವಿಶ್ವಾಸದಲ್ಲಿ ಬೆಳ್ಕೊಂಡು ವಿಶ್ವಾಸದಲ್ಲಿ ನಡೀತಾ ಇದ್ವಿ. ಕದ್ದೋಗಿ ನೀರು ಮುಳ್ಕೋದು, ಆಟ ಆಡೋದು ಮಾಡ್ಕೊಂಬತ್ತಾ ಇದ್ವಿ. ಮಂತ್ರಿ ಆದರೂ ಅಷ್ಟೇ, ಆ ಅಮ್ಮ ಆದರೂ ಮಿಸಸ್ ಆದ್ರೂ ನಮಗೆ ನಮಸ್ಕಾರ ಮಾಡಿದೆ, ಆಶೀರ್ವಾದ ತಗೊಳ್ಳಿ ಮುಂದೆ ಹೋಗೋದಿಲ್ಲ. ಆ ಮಟ್ಟಕ್ಕೆ ಇವತ್ತು ಗಂಟಲು ಅದೇ ಸುದ್ದಿಗೆ ನಡೀತಾ ಇದ್ವಿ. ನಾನು ಚಲುವರಾಜಸ್ವಾಮಿ ರತ್ಕೆ. ನನ್ನ ಮೈದ ಕಷ್ಟ ಬಿದ್ದಿಗೆ ಏದವ್ರೆ, ಮಾಡವ್ರೆ, ಹೊಲ ಉತ್ತವ್ರೆ, ಗೊಬ್ಬರ ಒತ್ತವ್ರೆ, ಎಲ್ಲನೂ ಮಾಡವ್ರೆ ಕಣವ. ನಾವು ಚೆನ್ನಾಗಿ ನೋಡ್ಕೋತಿದ್ದೋ. ಇವತ್ತು ಬಂದರು ಮನೆಗೆ ಒಂದು ಉಪ್ಪೆಸರು ಮಾಡಿದ್ರೆ ಅಮೃತ ಅಂತ ಉಂತಾರೆ. ನಾವು ಮತ್ತು ನಮ್ಮ ಸ್ವಾಮಿಗೌಡರು ಅಂದರೆ ನಮ್ಮ ಅಣ್ಣ ತಮ್ಮದಿರು ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇದೇ ಮನೆಯಲ್ಲಿ ವಾಸ ಹುಟ್ಟಿ ಬೆಳೆದದ್ದು. ಎಲ್ಲ ಗದ್ದೆಲೆಲ್ಲ ಆಟ ಆಡೋರು, ಬಾವಿಲಿ ಈಜಾಡೋರು. ಇವತ್ತು ನಾವು ಅಣ್ಣ ತಮ್ಮದಿರಂತೆ ಒಂದೇ ಕುಟುಂಬದಂತೆ ಎಲ್ಲ ಜೊತೆಲಿದ್ದೀವಿ. ಊರಿಗೂ ಆದಷ್ಟು ಎಲ್ಲ ಅಭಿವೃದ್ಧಿ ಕೆಲಸವನ್ನು ಮಾಡಿಕೊಟ್ಟವ್ರೆ. ಚಿಕ್ಕಮ್ಮ ಆಟ ಆಡಿಸ್ತಿದ್ದೋ, ಕರ್ಕೊಂಡು ಬೀದಿ ಒಳಗೆಲ್ಲವ ಕರ್ಕೊಬಂದು ಹೊಟ್ಟೆ ತಿಂತವು, ಸಿಗಂಗೆಲ್ಲಿ ಓದ್ಕೊಂಡಿದ್ರು. ಅವ್ರಿಗೆ ನಾನೇ ಇಲ್ಲಿಂದ ಸೌಕರ್ಯ ಮಾಡ್ತಿದ್ದಳು. ರೊಟ್ಟಿ ಹಾಕೋದು, ಅದು ಮಾಡು ಇದು ಮಾಡು ಅಂದ್ರೆ ಎಲ್ಲ ನಾನೇ ಮಾಡ್ಕೊಡ್ತಿದ್ದಳು. ಎಸ್, ನಿಮ್ಮ ಊರಿನಲ್ಲಿ ನಿಮ್ಮ ಅಣ್ಣ ಅತ್ತಿಗೆಲ್ಲ ಏನು ಮಾತಾಡ್ಕೊಂಡು ಬಂದು ಅಂತ ಕೇಳ್ಕೊಂಡ್ಬಂದ್ವಿ. ಅವ್ರು ನಿಮ್ಗೆ ಹೇಳ್ತಾ ಇದ್ರು ನಿಮಗೆ ವೆರಿ ಸಿಂಪಲ್ ಫುಡ್ಡು. ನನಗೆಲ್ಲ ನಮ್ಮ ಹಳ್ಳಿ ಫುಡ್ಡೇ ಇಷ್ಟ. ಬೇಕಾದ್ರೆ ಈ ಒಂದು ದಿವಸದ ಹಿಂದಿನ ಸಾಂಬಾರು ಅನ್ನ ಹಾಕ್ಬಿಟ್ರೆ ಸಾಕು ನನಗೆ 5 ಸ್ಟಾರ್ 7 ಸ್ಟಾರ್ ಫುಡ್ಡು ಆಲ್ಮೋಸ್ಟ್ ಇಷ್ಟ ಆಗಲ್ಲ. ನಾನ್ ವೆಜ್ ಬಿಟ್ಬಿಟ್ಟಿದ್ದೀರಂತ ಏನು ರೀಸನ್ನು ಸರ್? ಅಂದರೆ ನನಗೆ ಒಬ್ಬರು ತುಂಬ ನನ್ನ ಲೈಫ್ನಲ್ಲಿ ಭಾಳ ಇಂಪಾರ್ಟೆಂಟು ಗುರುಗಳು ಎಲೆಕ್ಷನ್ ಟೈಮ್ನಲ್ಲಿ ಸಜೆಸ್ಟ್ ಮಾಡಿದ್ರು. ಅದಾಗೆ ನಡ್ಕೊಂಡು ಹೋಗ್ತಾ ಇತ್ತು. ಸೊ ತುಂಬ ದೇವರು ಈ ಜ್ಯೋತಿಷ್ಯದೆಲ್ಲ ತುಂಬ ನಂಬ್ತೀರಾ? ಜ್ಯೋತಿಷ್ಯದ ಬಗ್ಗೆ ನನಗೇನು ಅಷ್ಟು ಕಾಂಟ್ಯಾಕ್ಟು ಇಲ್ಲ, ಅದನ್ನು ಹೆಚ್ಚು ಅಂಟಿಸ್ಕೊಂಡಿಲ್ಲ. ಮತ್ತು ದೇವ್ರ ಬಗ್ಗೆ ಬರ್ತೀವಿ. ನಿಮ್ಮ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದೀರಾ ಅಂತ, ನಿಮ್ಮ ಮನೆ ದೇವರು ಹೊನ್ನಾದೇವಿ ದೇವಸ್ಥಾನ. ಹೊನ್ನಾದೇವಿ ಅದು ಸ್ಮಾಲ್ ಇದು ಮಾಡಿದ್ದೀವಿ. ಊರಿನ ಗ್ರಾಮ ದೇವತೆ ರಂಗನಾಥ ಸ್ವಾಮಿ ಅಂತ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಇದೆಯಲ್ಲ ಅದನ್ನು ನಾವೇ ಕಟ್ಟಿದ್ದು, ಕೆಳಗಡೆ ಇದೆಯಲ್ಲ ಅದನ್ನು ನಾವೇ ಕಟ್ಟಿದ್ದು. ಈಗ ನನ್ನ ಲೈಫ್ನಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ನಡೆದಿತ್ತು. ಅಲ್ಲಿಂದ ನನ್ನ ಟರ್ನಿಂಗ್ ಲೈಫು
ಶನಿಮಹಾತ್ಮ ದೇವಸ್ಥಾನ ಅಂತ ನಮ್ಮೂರ ಪಕ್ಕ ಸಂಕನಹಳ್ಳಿ ಅಂತಿದೆ, ಅಲ್ಲಿ ಏನಾರ ಮಾಡಬೇಕು ಅನ್ನಿಸ್ತು. ಹಾಗಾಗಿ ಈಗ ಒಂದು ದೊಡ್ಡ ಪ್ರಾಜೆಕ್ಟ್ ಊರವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಮೇಜರ್ ಸಪೋರ್ಟಾಗಿ ಕೆಲವ್ರ ಹತ್ರ ಎಲ್ಲ ಸಹಾಯ ಮಾಡಿಸಿ ಅದೊಂದು ದೇವಸ್ಥಾನ ಮಾಡ್ತಾಯಿದ್ದೀನಿ. ಸೊ ಇಡೀ ತಾಲೂಕಿನಲ್ಲಿ ಯಾವ ದೇವಸ್ಥಾನ ಕಟ್ತೀನಿ ಅಂದರೂ ನಮಗೆ ಒಂದು ಅವಕಾಶಗಳಿದೆ, 5 ಲಕ್ಷ 10 ಲಕ್ಷ ಎಲ್ಲ ಕೊಡಲಿಕ್ಕೆ. ಜೊತೆಗೆ ಅವರು ಸಪೋರ್ಟಾಗಿ ನಿಂತ್ಕೋತಾರೆ. ಕೆಲವರು ಚುಂಚನಗಿರಿ ಸಂಸ್ಥೆ ಮಾಡ್ತಾರೆ, ಕೆಲವರು ಧರ್ಮಸ್ಥಳದವ್ರು ಸಪೋರ್ಟ್ ಮಾಡ್ತಾರೆ. ಎಷ್ಟು ಸಾಧ್ಯ ಅಷ್ಟೆಲ್ಲ ಮಾಡಕ್ಕೆ ಏನಾಗುತ್ತೆ, ಲೈಫ್ ಸ್ಟಾರ್ಟ್ ಅಲ್ವಾ. ಸರ್, ನಿಮ್ಮ ಇಜ್ಜಲ್ಘಟ್ಟಕ್ಕೆ ಹೋದಾಗ ನೀವು ಇದ್ದಂಥ ಚಿಕ್ಕ ಹೆಂಚಿನ ಮನೆ ನೋಡಿದ್ವಿ ನಾವು. ಆ ಮನೆಯಲ್ಲಿ ಬೆಳೆದು ಮತ್ತೆ ನೀವು ಬಂದಂಥವ್ರು, ನಿಮಗೆ ಜರ್ನಿ ಏನು ಅನ್ಸುತ್ತೆ? ನೋಡಮ್ಮ, ನಾವು ಅಲ್ಲಿ ಇಜ್ಜಲ್ಘಟ್ಟದಲ್ಲಿ ಈಗೇನು ನೀವು ನೋಡ್ಕೊಂಬಂದಿದ್ದೀರಿ, ಆ ಚಿಕ್ಕ ಮನೆಯಲ್ಲಿ ನಾವು 50 ಜನ ಮಲಗ್ತಿದ್ದೋ. 50 ಜನ ಮಲಗ್ತಿದ್ದೋ, ಒಂದೇ ರೂಮ್ ಇದ್ದಿತ್ತು. ಆ ಮನೆ ಈಗ ನಮ್ಮ ಚಿಕ್ಕಪ್ಪನಿಗೆ ಬಿಟ್ಟಿದ್ದೋ ನಾವು. ಅಲ್ಲಿ ಬೇಸಿಗೆ ಕಾಲದಲ್ಲಿ ರೋಡಲ್ಲಿ ಮಲಕ್ಕತ್ತಿದ್ದೋ ನಾವು, ಜಗತಿ ಮೇಲೆ ಮಲಕ್ಕತ್ತಿದ್ದೋ. ಸೆಕೆಂಡ್ ಅವಾಗ ಫ್ಯಾನ್ ಇರಲಿಲ್ಲ. ಸೊ ನಾವು 6ನೇ ಕ್ಲಾಸ್ವರೆಗೂ ಫಸ್ಟು ನಮ್ಮೂರು, ಅದಾದಮೇಲೆ ಬ್ರಹ್ಮದೇವರಹಳ್ಳಿ ಅಂತ ಹೇಳಿ ಸೊ ಮಿಡ್ಲಿ ಸ್ಕೂಲು. ಸೊ ಆ ಮಿಡ್ಲಿ ಸ್ಕೂಲು ಪ್ರೈಮರಿ ಸ್ಕೂಲು ಎರಡನ್ನೂ ಜರ್ನಿ ಮುಗಿಸಿ ಸ್ವಲ್ಪ ಓದಬೇಕು ಅನ್ನೋ ಹಠಕ್ಕೆ ಬಿದ್ದು ಸಿದ್ಧಗಂಗೆ ಮಠಕ್ಕೆ ಹೋದೆ ನಾನು. ಸೊ ಅಲ್ಲಿ ನನಗೆ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಭಾಳ ಹತ್ತಿರದಿಂದ ತುಂಬ ಹೆಚ್ಚೇ ಸಿಕ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಚಲುವರಾಯ ಸ್ವಾಮಿಯವರು ಶ್ರೀಮಠದಲ್ಲಿ 1-2-3 ವರ್ಷಗಳ ಕಾಲ ಅಧ್ಯಯನ ಮಾಡಿರುವಂತಹ ಅವರು ಬಹಳ ಉತ್ತಮವಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಇಲ್ಲಿ ಓದ್ತಿರ್ಬೇಕಾದ್ರೆ ಶಿವಕುಮಾರ ಮಹಾಸ್ವಾಮಿಗಳವರು ಅವ್ರ ಬಗ್ಗೆ ಒಂದು ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾ ಇದ್ದಂತೆ. ಮೇಲುಕೋಟೆ ಚಲುವರಾಯ ಸ್ವಾಮಿ ಮೇಲುಕೋಟೆಯಲ್ಲಿ ಅಂತೇಳಿ ಕರೀತಾ ಇದ್ದಂತೆ. ಆ ರೀತಿಯಲ್ಲಿ ಅವರಿಗೆ ಪ್ರೀತಿಯನ್ನು ಹರಿಸ್ತಾ ಇದ್ರು ಅನ್ನೋ ಮಾತನ್ನ ಬರೀ ಬಹಳ ಸಾರಿ ಆ ಮಾತುಗಳನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ರು. ಇಲ್ಲಿಂದ ಓದಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನುವಂಥದ್ದು ಬಹಳ ಹೆಮ್ಮೆ, ಅಭಿಮಾನ ಪಡುವಂಥ ಸಂಗತಿ. ಭಗವಂತನ ಆಶೀರ್ವಾದ, ಗುರುವಿನ ಕೃಪೆ ಇರಲಿ, ಇನ್ನು ಮುಂದೆ ಉತ್ತಮ ಅವಕಾಶಗಳು ಲಭ್ಯ ಆಗಲಿ ಅಂತ ಹಾರೈಸ್ತೀನಿ. ಶಿಕ್ಷಣದಲ್ಲಿ ನಾನು ಪಾಸಾದೆ ಫಸ್ಟ್ ಕ್ಲಾಸಲ್ಲಿ SLC ಅಂತ ಅನ್ನೋದಕ್ಕಿಂತ ಖುಷಿ. ಸೊ ಜೀವನ ಸಂಸ್ಕಾರ ನನಗೆ ಭಾಳ ಕಲ್ತದ್ದು ಅಲ್ಲೇ ಅಂತ ಹೇಳಿದ್ರೆ ತಪ್ಪೇನಿಲ್ಲ. ತುಂಬ ಕಲ್ತಿದ್ದೀನಿ. ಇವತ್ತಿಗೂ ಸಹ ಅದನ್ನು ನೆನೆಸ್ಕೊಳ್ಳೋ ಅಂತ, ಈಗ ನಮ್ಮ ತಂದೆ ತಾಯಿನ ಹೆಂಗೆ ನೆನೆಸ್ಕೊತೀವಿ ಹಂಗೆ ಇವ್ರನ್ನು ನೆನೆಸ್ಕೊಳ್ಳೋ ಅಂಥದ್ದು ನನಗೆ ಭಾಳ ಬೆಂಚ್ ಮಾರ್ಕ್. ನಿಮ್ಮ ಊರಿನ ಬಗ್ಗೆ ನೀವು ಮಾತಾಡ್ತಿರುವಾಗ ಸರ್, ನೀವು ಇಜ್ಜಲಘಟ್ಟದ ಒಂದು ಸರ್ಕಾರಿ ಶಾಲೆಯಲ್ಲಿ ಏನು ಓದಿದ್ವಿ, ಆ ಶಾಲೆಗೂ ಕೂಡ ನಾವು ಹೋಗಿದ್ವಿ. ಸೊ ಏನು ಮಾತಾಡಿದ್ದಾರೆ ಸರ್, ಯಾವ ಇಯರಲ್ಲಿ ಅಲ್ಲಿ ಅಡ್ಮಿಷನ್ ತಗೊಂಡಿದ್ರು ನೋಡ್ಕೊಂಡು ಬನ್ನಿ. ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಎನ್ ಚಲುವರಾಯ ಸ್ವಾಮಿಯವರು ಇಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಇದೀನ ಅತ್ಯುನ್ನತವಾದಂಥ ಹುದ್ದೆಗೆ ಏರಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅವರ ಕೊಡುಗೆ, ಅವರ ಕುಟುಂಬದ ಕೊಡುಗೆ ನಮ್ಮ ಶಾಲೆಗೆ ತುಂಬ ಅಪಾರವಾಗಿದೆ. ಅವರು ಇಲ್ಲಿ ನಮ್ಮ ಶಾಲೆಯಲ್ಲಿ 67-68ನೇ ಸಾಲಿನಲ್ಲಿ 1ನೇ ತರಗತಿಗೆ ದಾಖಲಾದರು. ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲೇ ಮುಗಿಸಿದ್ರು. ಅವರು ಪ್ರಥಮವಾಗಿ ಅಧಿಕಾರ ವಹಿಸಿಕೊಂಡು ಆರೋಗ್ಯ ಸಚಿವರಾದಾಗ ಬಂದು ಮಕ್ಕಳಿಂದ ಪದ್ಯವನ್ನ ಹಾಡಿಸಿ ಖುಷಿ ಪಟ್ಟು ಹೋಗಿದ್ದಾರೆ. ಅದೊಂದು ಹೆಮ್ಮೆ ನಮಗಿದೆ. ಇಂಡಸ್ 5D TMT ಪ್ಯೂರ್ ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್ ಅದೆಷ್ಟು ಕಠಿಣ ಟೆಸ್ಟ್ಗಳನ್ನ ಪಾಸ್ ಮಾಡಿ ಗ್ರಾಹಕರ ಮನಸ್ಸನ್ನ ಗೆದ್ದಿದೆ. ಇಂಡಸ್ 5D TMT ಇಂಡಸ್ಟ್ರಿಯಲ್ ಒಳಗೆ, ನೆಮ್ಮದಿ ಹೊರಗೆ. ಧಾರವಾಡ ಕೃಷಿ ಮೇಳಕ್ಕೆ ಸ್ವಾಗತ ಕೋರುವವರು ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಅತ್ಯಾಧುನಿಕ ಕೃಷಿ ಯಂತ್ರೋಪಕರಣಗಳ ತಯಾರಕರು ಮಹಾಲಕ್ಷ್ಮಿ ಇಂಪ್ಲಿಮೆಂಟ್. ಸರ್, ಈ ಸಿದ್ಧಗಂಗಾ ಮಠದ್ದು ನಿಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅಂಡ್ ಶಿವಕುಮಾರ ಸ್ವಾಮೀಜಿಗಳು ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದ್ರು ಅಂತ ನೀವು ಹೇಳಿದ್ರಿ. ಅಲ್ಲಿಂದ ವಾಪಸ್ ಬಂದ ಮೇಲಿನ ಜೀವನ, ನೀವು ಪಾಲಿಟೆಕ್ನಿಕ್ ಸೇರಿದ್ದಾಗ್ಲಿ KR-ಪೇಟೆಯಲ್ಲಿ, ನನಗೆ ಹಳ್ಳಿ ಜೀವನ ಒಂಥರ ಆಯಿತು. ನನಗೆ ಬಾಲಂದ್ಯದಲ್ಲಿ ಹಳ್ಳಿನಲ್ಲಿ ನಮ್ಮ ಶಿವರಾಜ್ ಅಂತ ಒಬ್ಬ ನನ್ನ ಊರಿನವನು, ಯೋಗ ಅಂತ ಗೌಡ ಅಂತ ಈ ಥರ ಒಂದು 4-5 ಜನ ಫ್ರೆಂಡ್ಸ್ ಇದ್ದರು. ಗರ್ಲ್ಸು 4-5 ಜನ ಇದ್ದರು. ಎಲ್ಲ ಒಟ್ಟಿಗೆ ಭಾಳ ಇದಾಗಿ ಹೈಸ್ಕೂಲ್ಗೆ ಹೋದಾಗ ಅವರೆಲ್ಲ ಬೇರೆ ಬೇರೆ ವೃತ್ತಿಗೆ ಹೋದರು. ನಾನು ಇದಕ್ಕೆ ಹೈಸ್ಕೂಲ್ಗೆ ಸಿದ್ಧಗಂಗಾ ಮಠಕ್ಕೆ ಹೋದೆ. ಅಲ್ಲಿ 3 ವರ್ಷ ತುಂಬ ಜರ್ನಿ ಇತ್ತು. ಅವಾಗ ನಮಗೆ 25 ರೂಪಾಯಿ ಇಸ್ಕೊಂಡು ಹೋಗೋ ನಮ್ಮ ತಂದೆ ಹತ್ರ. ಹೈಸ್ಕೂಲ್ 6 ತಿಂಗಳು ಟೈಮು. 6 ತಿಂಗಳೊಳಗಡೆ ಅಲ್ಲಿ 2 ಊಟ, ಮಧ್ಯಾಹ್ನ 10 ಗಂಟೆ, ಅದರಿಂದ ರಾತ್ರಿ. ನಮ್ಮ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಊಟ ಕೊಡ್ತಿದ್ದು.
ಆ ಟೈಮ್ನಲ್ಲಿ ರವಿ ಇಡ್ಲಿ ಹೋಟ್ಲ್ ಅಂತಿತ್ತು. ಅಲ್ಲಿ ಹೋದ್ರೆ ಒಂದು ಇಡ್ಲಿ ಹಾಕೊಂಡು 4 ಸಲ ಚಟ್ನಿ ಹಾಕ್ಸ್ಕೊತಿದ್ದು. ಅಂದರೆ 2 ಇಡ್ಲಿ ತೊಗೊಂಡ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅಂತ ಒಂದು ಇಡ್ಲಿಗೆ 4 ಸಲ ಚಟ್ನಿ ಹಾಕ್ಸ್ಕೊಂಡು ತಿಂತಿದ್ದು. ಆ ಥರ ಎಲ್ಲ ಇದು ಮಾಡಿದ್ವಿ. ಅದು ಒಂದು ಭಾಳ ನನಗೆ ಹೇಳಿದ್ನಲ್ಲ, ತುಂಬಾ ನನಗೆ ಬೇಸಿಕ್ ನೀಡ್ಸ್ ಏನೇನು ಅವಶ್ಯಕತೆ ಇತ್ತೋ ಎಲ್ಲವನ್ನು ನಮ್ಮ ತಂದೆ ತಾಯಿ ಎಷ್ಟು ಕಲ್ಸಕ್ಕೆ ಸಾಧ್ಯನೋ ಅದಕ್ಕಿಂತ ಜಾಸ್ತಿ ಅವರು ನನಗೆ ಅಲ್ಲಿ ಕಲ್ತಿದ್ದೀನಿ. ಅದಾದಮೇಲೆ ಡಿಪ್ಲೊಮಾದಲ್ಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಲಕ್ಷ್ಮೀಕಾಂತು, ನಮ್ಮ ಕೃಷ್ಣಪ್ಪ ಅಂತ ನಮ್ಮ ಅಣ್ಣದಿರು, ಅವರ ನಾನು PUC ಮಾಡ್ಕೊಂಡು ಬೇರೆ ಡಿಗ್ರಿ ಹೋಗ್ಬೇಕು ಅಂತಿದ್ದೆ. ಅವರು ಭಾಳ ಬಲವಂತ ಮಾಡಿ ಡಿಪ್ಲೊಮಾಗೆ ಸೇರಿಸಿದ್ರು. ಅಲ್ಲಿ ಆಲ್ಮೋಸ್ಟ್ 90% ಅವರೆಲ್ಲ ಇಂಜಿನಿಯರ್ ಆಗಿದ್ದಾರೆ. 90%, 99 ಹೇಳ್ಬೋದು. ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಲಿಲ್ಲ. 0.1% ವ್ಯತ್ಯಾಸದಿಂದ ನಾನು ಅಪಾಯಿಂಟ್ಮೆಂಟ್ಗೆ ಹೋಗೋದು ತಪ್ಪಿತು. ಅದರ್ವೈಸ್ ನಾನು ಇಲ್ಲಿರ್ತಿರಲಿಲ್ಲ, ನಾನು ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿರ್ತಿದ್ದೆ. ಇವಾಗ ಶಿಕ್ಷಣ ಮುಗಿದ ಮೇಲೆ ನಮ್ಮ ಬ್ರದರು ಲಕ್ಷ್ಮೀಕಾಂತ್ ಕಾಂಟ್ರಾಕ್ಟ್ ಮಾಡ್ತಿದ್ರು. ನಾನು ಅವ್ರ ಪಾಡ್ಗೆ ಅವ್ರು 3 ಜನ ಪಾರ್ಟ್ನರ್ ಇದ್ದರು, ಪುಟ್ಟೇಗೌಡರು, ಲಕ್ಷ್ಮೀಕಾಂತು, ಶ್ರೀಕಂಠಪ್ಪ ಅಂತ. ನಾನು ಬೇರೆ ಸಣ್ಣ ಪುಟ್ಟ ಮಾಡ್ತಾಯಿದ್ದೆ. ನಾನು ಮದುವೆ 89ನಲ್ಲಿ ಮದುವೆ ಫಿಕ್ಸ್. ಸರ್, ನಿಮ್ಮ ಮದುವೆ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ KR ಪೇಟೆಯ ಸರ್ಕಾರಿ ಪಾಲಿಟೆಕ್ನಿಕಲ್ ನೀವು ಏನು ಓದಿದ್ರಿ? ಪಾಲಿಟೆಕ್ನಿಕ್ಗೆ ಚಲುವರಾಯಸ್ವಾಮಿ ಸರ್ ಯಾವಾಗ ಎಂಟ್ರಿ ತಗೊಂಡ್ರು ನೋಡ್ಕೊಂಡು ಬನ್ನಿ. ಚಲುವರಾಯಸ್ವಾಮಿಯವರು ಈ ಸಂಸ್ಥೆಯಲ್ಲಿ 1978-79ರಿಂದ 82ನೇ ಸಾಲಿನವರೆಗೆ ಸಿವಿಲ್ ವಿಭಾಗದ ವಿದ್ಯಾರ್ಥಿಯಾಗಿ ಇಲ್ಲಿ ವ್ಯಾಸಂಗ ಮಾಡಿದರು ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. 40 ವರ್ಷದ ಹಿಂದಿನ ಗೆಳೆಯ, ಒಂದೇ ರೂಮ್ನಲ್ಲಿ ಇಬ್ಬರು ಇದ್ಕೊಂಡು ನಾವಿಬ್ಬರೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಆ ಥರದ ವ್ಯಕ್ತಿತ್ವ ನಾನು ನೋಡೇ ಇಲ್ಲ. ಮದುವೆ ವಿಚಾರ ಮಾತಾಡ್ತಿದ್ರಿ ಸರ್, ಅಕ್ಕನ ಮಗಳನ್ನೇ ನೀವು ಮಗಳನ್ನೇ ಮದುವೆ ಆದೆ. ಅದೊಂದು ರೀತಿ ಇವತ್ತು ನನಗೆ ಹ್ಯಾಪಿ. ಅವತ್ತು ಅಕ್ಕನ ಮಗಳು ಮಾಡ್ಕೋಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಂಥದ್ದು ಒಂದಿನ. ಆದರೆ ಇವತ್ತು ಮಾಡ್ಕೊಳ್ಳದೇ ಇದ್ರೆ ತಪ್ಪಾಗ್ತಿತ್ತೇನೋ ಅನ್ನೋವಂಥ ಒಂದು ಸನ್ನಿವೇಶ ಅಂತ ಅನ್ಕೋತೀನಿ. ಬಟ್ ಅಲ್ಲಿಂದ ನಾವು ಅವಾಗ ಮೈಸೂರಿಗೆ ಶಿಫ್ಟ್ ಮಾಡ್ದೆ. ನಾನು ನಮ್ಮ ಲಕ್ಷ್ಮೀಕಾಂತ್ ಇಬ್ಬರು ಅಲ್ಲಿಂದ ಜೊತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. 4 years ಜರ್ನಿ, 89 to 94. ಸೊ ಪ್ರಾರಂಭದಲ್ಲಿ ನಮ್ಮ ಅಕ್ಕನ ಒಬ್ಬರನ್ನ ZP ಮೆಂಬರ್ ನಿಲ್ಲಿಸೋಕ್ಕೆ ಎಲ್ಲರೂ ಫೋರ್ಸ್ ಮಾಡಿ ನಿಲ್ಲಿಸಿದ್ರು. ಅವ್ರು ಡಿಪೀಟ್ ಆದರು. ಅದಾದ ನಂತರ ಸುಮ್ಮನೆ ಜಸ್ಟ್ ಹೋಗೋದು ಬರೋದು. ಬಟ್ ಆದರೆ ನಾವು 89 to 94 ತುಂಬ ಸೀರಿಯಸ್ ಬಿಸ್ನೆಸ್ ಮಾಡಿದ್ರು. ಆ ಒಂದು 4 years 5 years ನಮಗೆ ಇವತ್ತಿಗೂ ಸಹ ಬೇಸಿಕ್ ಅದೇ ಅಂತ ಹೇಳಿದ್ರೆ ತಪ್ಪೇನಲ್ಲ, ಭಾಳ ಅನುಕೂಲ ಆಯಿತು. ಸೊ ಅದಾದಮೇಲೆ ಸ್ವಲ್ಪ ಎಂಟ್ರಿ ಆಗ್ತಿದ್ದು 94ನಲ್ಲಿ ಅಸೆಂಬ್ಲಿ ಚುನಾವಣೆ. ದೇವೇಗೌಡರು ಅವಾಗ ಪ್ರೆಸಿಡೆಂಟಾಗಿ ಚೀಫ್ ಮಿನಿಸ್ಟರ್ ಆಗುವಂಥ ಸನ್ನಿವೇಶಗಳು. ಸೊ ಅವಾಗ ಅಸೆಂಬ್ಲಿಗೆ ನಮ್ಮಲ್ಲಿ ಕೃಷ್ಣಪ್ಪ ಅಂತ ನಿಂತಿದ್ರು, ನಾವೆಲ್ಲ ಸಪೋರ್ಟ್ ಆಗಿ. ಸರ್, ನಿಮ್ಮ ರಾಜಕೀಯ ಜೀವನಕ್ಕೆ ಎಂಟ್ರಿ ತಗೊಳ್ಳೋಕ್ಕೂ ಮೊದಲು ನಿಮ್ಮ ಪ್ರೀತಿಯ ಮಡದಿ ಧನಲಕ್ಷ್ಮಿ ಅವರು ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಮ್ಮ ಹೆಜ್ಜೆ ಗುರುತು ತಂಡದೊಂದಿಗೆ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಏನ್ ಶೇರ್ ಮಾಡ್ಕೊಂಡಿದ್ದಾರೆ ನೋಡ್ಕೊಂಡು ಬನ್ನಿ. ನಮ್ದು ಮದ್ವೆ ಫಿಕ್ಸ್ ಆಯ್ತು. ಆವಾಗ ಊರ್ನಲ್ಲೇ ಮದ್ವೆ ಮಾಡ್ಬೇಕು ಅಂತ ಎಲ್ಲ ದೊಡ್ಡವರೆಲ್ಲ ನಿರ್ಧಾರ ಮಾಡಿದ್ರು. ಆವಾಗಿನ ಕಾಲಕ್ಕೆ ನಮ್ಮ ಮದ್ವೆನೇ ದೊಡ್ಡ ಮದ್ವೆ ಊರ್ನಲ್ಲಿ. ಯಾಕಂದ್ರೆ ರೋಡ್ ಇರ್ಲಿಲ್ಲ ನಮ್ಮ ಊರಿಗೆ. ಬಸ್ ಬರ್ಲಿಕ್ಕೆ ಅಂದ್ಬಿಟ್ಟೇನೆ ಮದ್ವೆಗೆ ಬಸ್ ಬರ್ಲಿಕ್ಕೆ ಅಂತಾನೆ ರೋಡ್ ಮಾಡಿದ್ರು. ಮದ್ವೆ ಆದಾಗ ಕಾಂಟ್ರಾಕ್ಟ್ ಮಾಡ್ತಾ ಇದ್ರು. 1994 ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿ ಗೆದ್ರು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ತಾಲೂಕಿಗೆ. ಆಮೇಲೆ ನೆಕ್ಸ್ಟ್ ಇವರಿಗೆ MLA ಟಿಕೆಟ್ ಸಿಕ್ತು, ಎಲೆಕ್ಟ್ ಆದ್ರು. ಜನತಾದಳದಲ್ಲಿ ಇದ್ದಾಗ್ಲೂ ಮಂತ್ರಿ ಆದ್ರು 2 ಸಲ. ಜನರಿಗೆ ತೃಪ್ತಿ ಆಗಂಥದ್ದು ನಮ್ಮ ತಾಲೂಕಿಗೆ ಏನು, ಜಿಲ್ಲೆಗೆ ಏನಾಗಬೇಕು, ಅದ್ರ ಮಟ್ಟಕ್ಕೆ ಏನು ಕೆಲಸ ಮಾಡಬೇಕು ಅದನ್ನೆಲ್ಲ ಅವರು ತುಂಬಾನೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮಗೆ ಟೈಮ್ ಕೊಡೋಕ್ಕೆ ಕಷ್ಟ ಆದ್ರೂ ಅದರಲ್ಲೇ ಟೈಮ್ ಮಾಡಿಕೊಂಡು ನಮ್ಮನ್ನ ಮಾತಾಡಿಸಿ ಒಂದು ಯಾವಾಗಾದರೂ ಒಂದು 15 ದಿನಕ್ಕೊಂದ್ಸಲ ಹೊರಗಡೆ ಹೋಟೆಲ್ಗೆ ಹೋಗೋದಾಗ್ಲಿ, ಇಲ್ಲ ಮನೆಯಲ್ಲಿದ್ದಾಗೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಕೋಪ ಬರಲ್ಲ, ಬಂದರೆ ಒಂದೇ ನಿಮಿಷ, 1 ನಿಮಿಷನೇ ನಮಗೆ ತಡ್ಕೊಳಕ್ಕಾಗಲ್ಲ ಆ ಥರ. ರಾಜಕೀಯದಲ್ಲಿ ನೀವು ಏನು ಸಂಕಲ್ಪ ಇಟ್ಕೊಂಡು ನಿಮ್ಮ ಗುರಿ ಏನು ತಲುಪಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಗುರಿನ ನೀವು ತಲುಪಿ ಅಂತ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಸೊ ನೀವು ರೂಟ್ ಲೆವೆಲ್ ಇಂದ ರಾಜಕೀಯಕ್ಕೆ ಬಂದವರು, ಯಾವುದೋ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಡೈರೆಕ್ಟ್ ಆಗಿ MLA ಆದವರಲ್ಲ ಅಥವಾ ಮಿನಿಸ್ಟರ್ ಆದವರಲ್ಲ. ಹೇಗಿತ್ತು ನಿಮ್ಮ ರಾಜಕೀಯದ ಎಂಟ್ರಿ? ನೋಡಿಮ್ಮ, ನಾನು ಸ್ಟೂಡೆಂಟ್ ಲೈಫ್ನಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದ್ದೆ. ನಾನು ವಿದ್ಯಾರ್ಥಿ ನಾಯಕನಾಗಿ ಗುರುತಿಸ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಊರಿನಲ್ಲಿ ಕ್ಲಾಸ್ ಬಿಟ್ಟರೆ ಸಂಪೂರ್ಣ ಕೃಷಿನಲ್ಲಿ ನಮ್ಮ ತಂದೆ ತಾಯಿ ಜೊತೆ, ಅಣ್ಣನ ಜೊತೆ ತುಂಬ ತೊಡಗಿಸ್ಕೊತಿದ್ದೆ. ಜನಗಳ ಜೊತೆ ಮತ್ತು ಅಲ್ಲಿಯ ವಾತಾವರಣ, ಹುಡುಗರ ಜೊತೆ ಸಾಯಂಕಾಲದ ಆಟ ಆಡೋದು, ಸಣ್ಣ ಪುಟ್ಟದ್ದು ಅಂದರೆ ಗೋಲಿ ಅಥವಾ
ಚಿನ್ನಿದಾಂಡು ಈ ಥರದ್ದೆಲ್ಲ ಸಣ್ಣ ಪುಟ್ಟ, ನಾವು ತುಂಬ ಸ್ಪೋರ್ಟ್ಸ್ ಮ್ಯಾನ್ ಅಲ್ಲ. ದನ ಅಂದ ತಕ್ಷಣ ಬಂತು ಸರ್ ನಿಮ್ಗೆ ಹಳ್ಳಿಕಾರ ತಳಿಗಳಂದ್ರೆ ಬಹಳ ಇಷ್ಟ ಅಂತ ಕೇಳ್ಪಟ್ವಿ. ಸೊ ನೀವು ತೋಟಕ್ಕೆ ಕೂಡ ಹೋಗಿದ್ವಿ, ನಿಮ್ಮ ಅಣ್ಣನ ಮಗ ಒಬ್ರು ಮಾತಾಡಿದ್ದಾರೆ, ಅಲ್ಲಿಗೆ ಹೋದಾಗ ನೀವು ಅದ್ರ ಜೊತೆ ಕಾಲ ಕಳಿತೀರಾ ಅಂತ ಹೇಳಿದ್ರು. ಅದು ಎಲ್ಲದರ ಚಿತ್ರೀಕರಣವನ್ನ ಮಾಡ್ಕೊಂಡು ಬಂದಿದ್ವಿ, ಅದರ ಒಂದು ತುಣುಕಿದೆ, ನೋಡ್ಕೊಂಡು ಬನ್ನಿ. ನಾನು ಇಲ್ಲೇ ಅಗ್ರಿಕಲ್ಚರ್ ಮಾಡ್ಕೊಂಡು ಇಲ್ಲಿ ತೋಟ ಗಿಟ ನೋಡ್ಕೊಂಡು ನಾನು ಇದ್ದೇನೆ. ನಾವೆಲ್ಲ ಒಟ್ಟು ಕುಟುಂಬ, ಹಬ್ಬ ಹರಿದಿನದಲ್ಲೆಲ್ಲ ಬರ್ತಾ ಇರ್ತಾರೆ. ಅವ್ರು ಬಾಲ್ಯ ಜೀವನದಲ್ಲೆಲ್ಲ ಬಂದು ಇಲ್ಲಿ ಆಲೂಗೆಡ್ಡೆ ತರಕಾರಿ ಎಲ್ಲ ಬೆಳ್ಕೊಂಡು ದನಗಳ ಜೊತೆ ಎಲ್ಲ ಇದು ಮಾಡ್ಕೊಂಡು ಮತ್ತೆ ಈಜು ಹೊಡಿಯೋದು ಇದೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಕೃಷಿಯಿಂದ ನಾವು ಮುಂದಕ್ಕೆ ಬಂದಿದ್ದು. ಹಳ್ಳಿ ಕಾರು, ಹಸುಗಳು ಸಾಕಾಣಿಕೆ ಇವೆಲ್ಲ ಮೊದಲಿಂದ ನಮ್ಮ ತಾತನ ಕಾಲದಿಂದ ಬಂದಿತ್ತು. ನೈಟ್ ಹಾಲ್ಟ್ ಆಗಿದ್ರೆ ಬೆಳಗ್ಗೆ ಬಂದು ತೋಟ ಒಂದು ರೌಂಡ್ ಹೊಡ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ತಿಂಡಿ ತಿನ್ಕೊಂಡೇ ಹೋಯ್ತಿದ್ದು. 89ರಿಂದ 94 5 ವರ್ಷ ನಮ್ಮ ಲಕ್ಷ್ಮೀಕಾಂತ್ ಜೊತೆನಲ್ಲೇ ಮಾಡಿದೆ ನಾನು. ನಾವಿಬ್ರು ಜೊತೆಯಾಗಿ ಆ ಸ್ಪೀಡಲ್ಲೇ ಇದ್ದೀರಾ. ಇವತ್ತು ಲೈಕ್ ಭಾಳ ದೊಡ್ಡ ಪ್ರಮಾಣದ ಒಬ್ಬ ಉದ್ಯಮಿ ಆಗ್ಬೋದಾಯ್ತು. ಆ 94ಕ್ಕೆ ನಾವು ರಾಜಕಾರಣಕ್ಕೆ ಬಂದಾಗ ಅಕ್ಕ ಒಬ್ರು ಜಡ್ಪಿಂಗ್ ನಿಂತ್ಕೊಂಡು ಸೋತಿದ್ರು, ನಾನು ಜಡ್ಪಿಂಗ್ ನಿಂತ್ಕೊಳ್ಳೋ ಅವಕಾಶ ಬಂತು. ಸೊ ಅವಾಗ ಬೆಳಗಿನ ಜಾವ ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ನಾನು ಪೊಲಿಟಿಕಲ್ ಜರ್ನಿನ. ರಾತ್ರಿ 3 ಗಂಟೆಗೆ ಮುಳುಗ್ತಿದ್ದೆ. ಸೊ ಭಯಂಕರವಾದಂಥ ಎಫರ್ಟ್ ಹಾಕಿದ್ದೆ. ನಮ್ಮ ಎದುರುಗಡೆ ಇದ್ದವರು ಶಿವರಾಮೇಗೌಡ ಅಂತೇಳಿ ತುಂಬಾ ಒಲ್ಟು, ತುಂಬಾ ಬಹಳ ಅವ್ರದೇ ಆದಂಥ ಲೈಫ್ ಸ್ಟೈಲೇ ಈ ಥರ ಡಿಫರೆಂಟು. ಅದನ್ನ ನಿಭಾಯಿಸಿ ನಾನು ಸಕ್ಸಸ್ ಆಗೋದಿದೆಯಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್. ದಟ್ ಟೈಮ್ ದೇವೇಗೌಡರು ಚೀಫ್ ಮಿನಿಸ್ಟ್ರಲ್ಲಿ, ನಾನು ZP ಮೆಂಬರು. ಸೊ ಒಂದು 11-17 ತಿಂಗಳಲ್ಲೇ ಮತ್ತೆ ಅವ್ರು ಪ್ರೈಮ್ ಮಿನಿಸ್ಟ್ರು ಆದರು. ಆ 94-99 ಇದೆಯಲ್ಲ, ನನಗೆ ಅಗಿಲಾರದ ಕಡಲೆ. ಇವತ್ತು ನೆನೆಸ್ಕೊಂಡ್ರೆ ನಾನು ಅಲ್ಲಿಂದ ಜರ್ನಿಲಿ ಬಂದವನು ಅಂತ ಅನಿಸುತ್ತೆ. ತುಂಬ ಅಂದರೆ ಅದಕ್ಕೆ ಕೆಟ್ಟ ಪದ ಅಥವಾ ಇಲ್ಲ ಅದಕ್ಕಿಂತ ಕಠಿಣವಾದ ಪದ ಹೇಳಲಿಕ್ಕೆ ಸಾಧ್ಯ ಇಲ್ಲ. 94ರಿಂದ 99 ನಂದು ಅಂಥ ಪೊಲಿಟಿಕಲ್ ಲೈಫ್. ಸೊ ಒಂದು ಹಂತಕ್ಕೆ ಬತ್ತಿದ್ದಂಗೆ ದೇವೇಗೌಡರು ನಂಗೆ ವಿರುದ್ಧ ಆದರು. ನಮ್ಮ ಲೋಕಲ್ ಶಿವರಾಮೇಗೌಡರು ನಮ್ಮ ಎಗನೆಟ್ಟಿದ್ರು, ಅವ್ರು ದೇವೇಗೌಡರ ಜೊತೆ ಸ್ನೇಹ ಮಾಡಿದ್ರು. ಹಾಗಾಗಿ ದೇವೇಗೌಡರು ನನ್ನ ವಿರುದ್ಧನೇ ಆದರು. ಸೊ JH ಪಟೇಲ್ರು, ನಾಗೇಗೌಡರು, ಶಿವರಾಮೇಗೌಡರು ಹತ್ರ ಇರೋದ್ರಿಂದ ಸೊ ಅವರು ಜೊತೆಯಾಗಿ ಇವ್ರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅವರು ನನ್ನ ಎಗನೆಟ್ಟೆ. ಸೊ ಒಂದು ಕಡೆ ದೇಶದ ಪ್ರೈಮ್ ಮಿನಿಸ್ಟ್ರು, ರಾಜ್ಯದ ಚೀಫ್ ಮಿನಿಸ್ಟ್ರು, ಈ ಜಿಲ್ಲೆಯ 9 ಜನ ಶಾಸಕರು, MLCಗಳು, MP, ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಇಷ್ಟೂ ಜನ ವಿರುದ್ಧ ಅದೇ ಪಾರ್ಟಿಲಿ ಇಟ್ಕೊಂಡು ನಾನು ಫೈಟ್ ಮಾಡಿ 4.5 ಇಯರ್ಸು ರಾಜಕೀಯವಾಗಿ ನಾನು ನನ್ನ ಎಕ್ಸಿಸ್ಟೆನ್ಸ್. ಹೆಂಗೆ ಸರ್ ಅದೇ ಪಾರ್ಟಿಲಿ ಇಟ್ಕೊಂಡು ಅವ್ರ ವಿರೋಧನೇ ಕಟ್ಕೊಂಡು ಹೆಂಗೆ ಎಕ್ಸಿಸ್ಟೆನ್ಸ್ ಹೆಂಗಿದ್ದೆ ಆದ್ರಿ ಅಂತ? ನಾನು ಆ ಶ್ರಮದಿಂದ ನಾನೇನಾದ್ರೂ ರೀಚ್ ಆದೆ, ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಮುಂದೆ ಅದ್ರ ಉಪಯೋಗ ಕಟ್ಟಾಯಿತು. ಅದಕ್ಕೆ ಹಲವಾರು ಕಾರಣಗಳಿದೆ, ಕಟ್ಟಾಯಿತು. ಬಟ್ ಇದೇ ಎಫರ್ಟನ್ನು ಅವರು ಕರೆಕ್ಟಾಗಿ ನಮ್ಮ ಪಾರ್ಟಿ ಯಾರು ಟಾಪ್ ಲೀಡರ್ಗಳಿದ್ದಾರೆ, ಸೊ ಒಂದು ಕಲೆಕ್ಟಿವ್ ಲೀಡರ್ಶಿಪ್ಪಲ್ಲಿ ಹೋಗಿದ್ರೆ ಇವತ್ತು JDS ಪಕ್ಕದಲ್ಲಿದ್ದಂಥ DMK ಮತ್ತು ಚಂದ್ರಬಾಬು ನಾಯ್ಡು ಮತ್ತು ರಾಜಶೇಖರ್ ರೆಡ್ಡಿ ಮಗ ಇದಾರಲ್ಲ, ಆ ಥರ ಒಂದು ಪಾರ್ಟಿಯಾಗಿರ್ತಿತ್ತು. ಸೊ ಅದು ವೈಯಕ್ತಿಕವಾದಂಥ ಒಂದು ಕುಟುಂಬಕ್ಕೆ ಸೀಮಿತವಾದಂಥ ರಾಜಕಾರಣ ಮಾಡಕ್ಕೆ ಹೋಗಿ ಅದೊಂದು ಸ್ವಲ್ಪ ಅದನ್ನ ಅವರೇ ಕಾರಣ, ಕುಟುಂಬದ ಇವರೇನೆ. ಬಟ್ ನನ್ನಿಂದ ಅವ್ರಿಗೆ ದ್ರೋಹನೂ ಆಗಿಲ್ಲ, ಮೋಸನೂ ಆಗಿಲ್ಲ. ಅವರಿಂದ ನನಗೆ ಮೋಸ ಆಗಿದೆ ಅಂತ ನಾನು ಹೇಳಕ್ ಹೋಗಲ್ಲ. ಬಟ್ ನಮ್ಮ ಆ್ಯಂಗಲ್ಲೇ ಒಂಥರ, ಅವರ ಆ್ಯಂಗಲ್ಲೇ ಒಂಥರ, ಅವ್ರ ಥಿಂಕಿಂಗೇ ಒಂಥರ, ನಮ್ಮ ಥಿಂಕಿಂಗ್ ಒಂಥರ, ನಮ್ಗೆ ಆಗಲಿಲ್ಲ. 4 ವರ್ಷ ಇದೆಯಲ್ಲ, ಅದನ್ನು ಯಾರು ಈ ಥರ ಫೇಸ್ ಮಾಡಿ ಮತ್ತೆ ಸಕ್ಸಸ್ ಆಗೋದಿದೆಯಲ್ಲ, ಸಾಧ್ಯ ಇಲ್ಲ. ಇದಕ್ಕೇನಾದರೂ ಆಗಿದ್ರೆ ಒಂದು ನನ್ನ ತಾಲೂಕಿನ ಜನರ ಆಶೀರ್ವಾದ, ಒಂದು ನಮ್ಮ ತಂದೆ ತಾಯಿ ಏನೋ ಗೊತ್ತಿಲ್ಲ, ಭಾಳ ಮುಗಿದ್ರು, ತುಂಬಾ ಅವ್ರನ್ನ ನಾನು ಎವ್ರಿ ಡೇ ಮಿಸ್ ಮಾಡ್ಕೊತಿರ್ತೀನಿ. ನಮ್ಮ ಅಮ್ಮನಂತೂ ಅಲ್ಟಿಮೇಟ್ ಮಿಸ್ ಮಾಡ್ಕೊತೀನಿ. ನನಗೆ ಒಂಥರ ಅವ್ರು ನೆನ್ಸ್ಕೊಂಡು ಬರುತ್ತೆ. 4 ವರ್ಷದ ಸಂದರ್ಭದಲ್ಲಿ ಸರ್ ಆಗ ನಿಮ್ಮ ತಾಯಿ ಇದ್ರ? ಇಲ್ಲ ಇರ್ಲಿಲ್ಲ. ನಮ್ಮ ತಾಯಿ ಮದುವೆಯಾಗಿ 11 ದಿವಸಕ್ಕೆ ನಮ್ಮ ತಾಯಿ ತೀರ್ಕೊತಾರೆ. ನಮ್ಮ ತಂದೆ ನನ್ನ ಮನೆ MLA ಆಗೋರ್ಗು ಇರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ತಾಯಿನ ಎಷ್ಟು ಮಿಸ್ ಮಾಡ್ಕೊಂಡ್ರೆ? ಯಾಕಂದ್ರೆ ಅಷ್ಟು ಕಷ್ಟ. ಇಲ್ಲ ನನಗೆ ಆ ಸಮಯ ಅಂತಲ್ಲ, ಈವನ್ ಟುಡೇ ಟಿಲ್ ನನ್ನ ಎಂಡ್ ಆಫ್ ದಿ ಲೈಫ್ ಮಿಸ್ ಮಾಡ್ಕೊಳ್ಳೋದಿರೋ ದಿವಸನೇ ಸಿಗಲ್ಲ. ಅವರು ತೋರಿಸೋ ಪ್ರೀತಿ ಇರ್ಬೋದು, ಅವರ ನಡವಳಿಕೆ ಇರ್ಬೋದು. ನಾನು ಒಂದ್ಸಲಿ ಡಿಸ್ಟರ್ಬ್ ಆದಾಗ ನನಗೊಂದು ಮಾತು ಹೇಳಿದರು, ನಮ್ಮ ಮನೆಗೆ ನೀನು ಭಾಳ ಇಂಪಾರ್ಟೆಂಟಪ್ಪ,
ಬೇಜಾರು ಮಾಡ್ಕೊಬೇಡ, ನೀನು ಜವಾಬ್ದಾರಿ ತಗೋಬೇಕು ಅಂತ. ಆ ಒಂದು ಮಾತೇ ಇಲ್ಲಿವರೆಗೆ ನಾನು ನಮ್ಮ ತಂದೆ ಕಡೆ ಇರ್ಬೋದು, ನಮ್ಮ ತಾಯಿ ಕಡೆ ಇರ್ಬೋದು, ಯಾರಿಗೆ ಆಗಲಿ ಏನಾದ್ರು ಅದು ದೊಡ್ಡ ಪ್ರಮಾಣ ಅಂತ ನಾನು ಹೇಳೋಕ್ಕಾಗಲ್ಲ, ಮಿನಿಮಮ್ ಇದನ್ನು ಅವ್ರಿಗೆ ಸಪೋರ್ಟಾಗಿ ನಿಲ್ಲಕ್ಕೆ ಕಾರಣ ನಮ್ಮ ತಾಯಿ. ನಮ್ಮ ಈ 4 ವರ್ಷ ಜರ್ನಿ ರಾಜಕೀಯದಲ್ಲಿ ತುಂಬ ವರ್ಸ್ಟ್ ಅಂದರೆ ನಾನು ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಅದನ್ನ ಫೇಸ್ ಮಾಡೋಕ್ಕಾಗಲ್ವೇನೋ. ಸರ್, ಈಗ ನೀವು 4 ವರ್ಷದ್ದು ಹೇಳಕ್ಕೆ ಆಗಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು 2 ಇನ್ಸಿಡೆಂಟ್ ಹೇಳ್ಬೋದಾ ನೀವು ಪ್ಲೀಸ್? ಹೇಳ್ತೀನಿ. ಅಪ್ಪಾಜಿ ನನಗೆ ಕಲಿಸಿದ್ದು ಹಾರ್ಟ್ ಪ್ಯೂರ್ ಆಗಿರ್ಬೇಕು. ಅಮ್ಮ ನನಗೆ ಕಲಿಸಿದ್ದು ಎಂಥ ಪರಿಸ್ಥಿತಿಯಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಜೀವನ ನನಗೆ ಕಲಿಸಿದ್ದು ಎಲ್ಲರ ಜೊತೆಯಲ್ಲೂ ಬಾಂಡಿಂಗ್ ಇರಬೇಕು. ಇಂಡಸ್ಟ್ರಿಯಲ್ಲೂ ಹಾಗೆ ಪ್ಯೂರ್, ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್. ಇಂಡಸ್ಟ್ರಿಯಲ್ ಒಳಗೆ, ನೆಮ್ಮದಿ ಹೊರಗೆ. ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. Abba, back to back update, Divine Star fans Kush. Sunny ಪ್ರಿಯರಿಗೆ ಗುಡ್ ನ್ಯೂಸ್, ಸಿನಿಮಾ ಟಿಕೆಟ್ಸ್ ದರ 200 ರೂಪಾಯಿ ಫಿಕ್ಸ್. ತಾಯಿ ಕನಸು ಮಗನಿಂದ ನನಸು, ಚೆನ್ನೈನಲ್ಲಿ ಲೀಲಾವತಿ ಆಸ್ಪತ್ರೆ ಉದ್ಘಾಟನೆ. ಬೇಟೌನ್ನಲ್ಲಿ ಮತ್ತೆ ಗುಂಡಿನ ಸದ್ದು, ದಿಶಾ ಪಟಾನಿ ಮನೆ ಮೇಲೆ ಗುಂಡಿನ ದಾಳಿ. ಸನಿ ಟೌನ್ ಟಾಕ್ ವೀಕ್ಷಿಸಿ ಫಿಲ್ಮಿ ಪವರ್ ರಾತ್ರಿ 8:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ 5D TMT ಪ್ಯೂರ್, ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್. ಒಂದ್ಸಾರಿ ZP ಉಪಾಧ್ಯಕ್ಷನ ಅವಧಿ ಬತ್ತು, 2ನೇ ಅವಧಿಗೆ. ನಮ್ಮೆಲ್ಲ 30 ಜನ ನಮ್ಮ ಪಾರ್ಟಿ ಮೆಂಬರು, 7 ಜನ ಕಾಂಗ್ರೆಸ್ಸು, 2 ರೈತ ಸಂಘ, 39 ಜನದಲ್ಲಿ. ಸೊ ನಮ್ಮ ST ಜಯರಾಮ್ ಇದ್ದರು ಅವತ್ತು. ಅವರು ಎಲ್ಲ ಸೇರಿ ನನ್ನನ್ನು ವೈಸ್ ಪ್ರೆಸಿಡೆಂಟ್ ಆಗಬೇಕು, ಲೇಡಿ ಬಂದಿದೆ, SC ಶೆಡ್ಯೂಲ್ ಕ್ಯಾಸ್ಟು, ಸೊ ಅದರಿಂದ ನೀನು ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ನೀನೇ ಆಗಬೇಕು ಅಂತ. ನನಗೆ ಅವಾಗ ಇಷ್ಟ ಇಲ್ಲ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಮಾಡ್ಬೋದಾಯಿತು, ಬೇಡ ಇಲ್ಲ ಅಂತ ನನ್ನ ಸ್ನೇಹಿತರು, ಪುಟ್ಟರಾಜ್ ಅಂತ ಇವತ್ತು XMLA ಇದೆ, XMP ಇದ್ದಾನೆ, ಸೊ ಇನ್ನೊಬ್ಬ ಶಿವಾನಂದ್ ಅಂತ, HP ರಾಮು ಅಂತ XMLA ಇದ್ದಾನೆ. ಸೊ ಈ ಥರದ್ದು ಎಲ್ಲರೂ ಸೇರ್ಕೊಂಡು ಇಲ್ಲ ನೀನೇ ಆಗಬೇಕು ಅಂತ ನಮ್ಮ ST ಜಯರಾಮನ್ ನನ್ನ ಒಪ್ಸಿದ್ರು, ಮಿನಿಸ್ಟ್ರ್ ಇದ್ರು ಅವಾಗ. ಸೊ ಒಪ್ಕೊಂಡು ಆ ZPನಲ್ಲಿ ನಾನು ಉಪಾಧ್ಯಕ್ಷ ಆಗುವಂಥ ಕ್ಷಣ ಹೆಂಗಿತ್ತು ಅಂದರೆ, ಒಬ್ಬ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಗೆ ಒಂಥರ ಸನ್ನಿವೇಶ ಕ್ರಿಯೇಟ್ ಆಗುತ್ತೋ, ಅಥವಾ ಒಬ್ಬ ಮಂತ್ರಿ ಮಾಡಲಿಕ್ಕೆ ಹೆಂಗೆ ಸನ್ನಿವೇಶ ಆ ಥರ ಆಗಿತ್ತು. ಸೊ ಅಲ್ಲಿ ಮಂಡ್ಯದಲ್ಲಿ ಅವತ್ತಿಗೆ ST ಜಯರಾಮರೊಬ್ಬರೇ ನನ್ನ ಪರ ಇದ್ದಿದ್ದು. ಬಿಕಾಸ್ ಆಫ್ ದೇವೇಗೌಡರು ಯಾಕೆ ನಂಗೆ ಎಗೇನೆಸ್ಟು ಅಂದರೆ, ನಾಗೇಗೌಡರು ಶಿವರಾಮೇಗೌಡ ನಮ್ಮ ವಿರುದ್ಧ, ಹಾಗಾಗಿ ಅವ್ರ ಪರ. ಸೊ ಜಯಂತ್ ಪಟೇಲ್ರು ಆಟೋಮೆಟಿಕ್ ಆಗಿ ನನ್ನ ವಿರುದ್ಧ. ಸೊ ಅಲ್ಲಿಂದನೇ ಡೈರೆಕ್ಷನ್ ಕೊಟ್ಟು ಕಳ್ಸಿದ್ರು. ಬೈರೇಗೌಡ್ರು ಉಗ್ರಪ್ಪನು, ಬೈರೇಗೌಡರು ಇವತ್ತಿಲ್ಲ, ಉಗ್ರಪ್ಪರ್ ಇದ್ದಾರೆ, ಅವ್ರಿಬ್ಬರನ್ನು ಡೈರೆಕ್ಷನ್ ಕೊಟ್ಟು ನನ್ನ ತಪ್ಪಿಸಿ ಎನಿಬಡಿ 30 ಜನದಲ್ಲಿ ಯಾರಾದರೂ ಆಗಲಿ ಒಬ್ಬರು ತಪ್ಪಬೇಕು ಅಂತ ಬಂದು ಮೀಟಿಂಗ್ ಮಾಡಿ ನಾನು ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೆ. ಬಂದು ನನ್ನ ಫ್ರೆಂಡ್ನೇ ಇನ್ನೊಬ್ಬರು ಶಿವಾನಂದನ್ ಸೆಲೆಕ್ಟ್ ಮಾಡಿ ಅವರಿಗೆ ನನ್ನ ಕೈಲಿ ಸೂಚಕರಾಗಿ ಹಾಕ್ಬೇಕು ಅಂದರು. ನಾನು ಹೋದೆ, ಆಫೀಸರ್ ಕೇಳಿದ್ರು, ಇದೇನ್ರಿ ನೀವೇ ಕಂಟೆಸ್ಟ್ ಆಗಿದ್ದೀರಾ, ಇನ್ನೊಬ್ರಿಗೆ ಸೂಚಕರಾಗ್ತೀರಿ, ತಪ್ಪಾಗಲ್ವಾ ಅಂದು. ಸೊ ಪಾರ್ಟಿ ಡಿಸಿಷನು ಏನಾಗುತ್ತೆ ಆಗಲಿ ಅಂತ ನಾನು ಸೂಚಕರಾಗಿ ಸೈನ್ ಮಾಡಿ ಬಂದೆ. ಸೊ ಫೈನಲ್ ಅವನ್ನ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿದ್ರು ಪಾರ್ಟಿಯಿಂದ. ಎಲ್ಲ ಮೆಂಬರು ನನ್ನ ಪರ ಇದ್ದರು, ಹೈಕಮಾಂಡು MLAಗಳು ಬೇರೆಯವ್ರ ಪರ ಇದ್ದರು. ಒಳಗಡೆ ಹೋದ ಚುನಾವಣೆಗೆ, ಅಲ್ಲಿ ಸನ್ನಿವೇಶ ಅಧ್ಯಕ್ಷರದ್ದು ಒಂದೇ ಅಪ್ಲಿಕೇಶನ್ ಇತ್ತು, ಕ್ಲಿಯರ್ ಆಯಿತು. ಉಪಾಧ್ಯಕ್ಷರದ್ದು ಅವನದು ನಾನು ಇದ್ದ. ಸೊ ನಮ್ಮವ್ರು 30 ಜನ ಜೊತೆಗೆ ಕಾಂಗ್ರೆಸ್ ಅವ್ರು 7 ಜನ, ರೈತ ಸಂಘದವರು ಎಲ್ಲರೂ ಸೇರಿ ಒಂದೇ ತೀರ್ಮಾನ ಕೊಟ್ಟರು. ನೋಡಪ್ಪ ಶಿವಾನಂದ್, ನಿಮ್ಮ ಪಾರ್ಟಿಲಿ ಏನೇ ಡಿಸಿಷನ್ ತೊಗೊಂಡಿರ್ಬೋದು, ನಾವೆಲ್ಲ ಓಟ್ ಚಲುವರಾಯಸ್ವಾಮಿಗೆ ಹಾಕ್ತೀವಿ, ನೀನು ವಾಪಸ್ ತೊಗೋಬೇಕು, ಇಲ್ಲದೆ ನೀನು ಒಂದೇ ಓಟು, ನಿನ್ನ ಓಟ್ ಹಾಕೋಬೇಕು, ಏನು ಹೇಳ್ತೀಯ ಅದು. ಆವಾಗ ವಾಪಸ್ ತಗೊಂಡು ನಾವು ಆವಾಗ ದೇವೇಗೌಡರು ಸಿಟ್ಟು ಮಾಡ್ಕೊಂಡು ನನ್ನ ಎಗೇನೆಟಿವ್ ಕಂಟೆಸ್ಟ್ ಮಾಡಾದ್ನಲ್ಲ ನನ್ನ ತೀರ್ಮಾನಕ್ಕೆ ಅಂತೇಳಿ, ನಾನು ಅಲ್ಲಿ ಉಪಾಧ್ಯಕ್ಷ ಆದ 1 ಗಂಟೆ ಒಳಗಡೆ ಶಿವರಾಮೇಗೌಡನ ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು. ಅವತ್ತಿಂದ ಜರ್ನಿ ತುಂಬ ಸಂಘರ್ಷ ಆಯಿತು. ನನ್ನ ತಾಲೂಕಿನಲ್ಲಿ ಎಲ್ಲ ನನ್ನ ವಿರುದ್ಧ,
ಆ ಜರ್ನಿ ಹೇಳಿದ್ನಲ್ಲ 99ಕ್ಕೆ ಬರೋ ಹೊತ್ತಿಗೆ ಕರೆಕ್ಟಾಗಿ ಜನತಾದಳ ಡಿವೈಡ್ ಆಯಿತು. ಜನತಾದಳ ಜನತಾ ಪಾರ್ಟಿ, ದೇವೇಗೌಡರ ಲೀಡರ್ಶಿಪ್ಪಲ್ಲಿ ಒಂದು, ಹೆಗ್ಡೆಯವ್ರ ಲೀಡರ್ಶಿಪ್. ಹೆಗ್ಡೆಯವ್ರ ಲೀಡರ್ಶಿಪ್ಪಲ್ಲಿ ಒಂದು ಕಡೆ ಆಯಿತು ದೇವೇಗೌಡ. ಅವಾಗ ನನ್ನ ಕಾಂಗ್ರೆಸ್ ಕರೆದು ಇವತ್ತಿದ್ದ DK ಶಿವಕುಮಾರ್, SM ಕೃಷ್ಣ ಅವರು, ಮಾದೇಗೌಡರು ಭಾಳ ಮುಖ್ಯವಾಗಿ ನನ್ನನ್ನು ಕಾಂಗ್ರೆಸ್ಸಿಗೆ ಬರಬೇಕು ಅಂತ ಒತ್ತಾಯ ಮಾಡಿದ್ರು. ನನಗೆ ದೇವೇಗೌಡರು ಕರೆದುಬಿಟ್ಟು ಇಲ್ಲಿವರೆಗೂ ತಪ್ಪಾಗಿದೆ, ಅನೇಕ ಕಾರಣಗಳಲ್ಲಿ ನಾನು ಮೈ ಮಿಸ್ಟೇಕ್ ನಾಗೇಗೌಡ ಇವ್ರಿಗೆಲ್ಲಗೋಸ್ಕರ ಶಿವರಾಮೇಗೌಡನಿಗೆ ಸಪೋರ್ಟ್ ಮಾಡಿ ಎದುರುಗಡೆ ಕೂತ್ಕೊಂಡು 100 ಜನ ಮುಂದೆ, ನಾನು ಒಬ್ಬನ ಮುಂದೆ ಅಲ್ಲ, ನನ್ನ ಕ್ಷೇತ್ರದ ಒಂದು 200-250 ಜನ ಮುಂದೆ, ನೀನು ಅವತ್ತು ನಿನ್ನ ಎಕ್ಸಿಸ್ಟೆನ್ಸು, ನಿನ್ನ ಹೋರಾಟಕ್ಕೆ, ನಿನ್ನ ರಾಜಕೀಯ ಭವಿಷ್ಯಕ್ಕೋಸ್ಕರ ನೀನು ಮಾಡಿದ್ಯಾ, ನಾನು ತಪ್ಪಾಗಿದೆ ನಮ್ಮ ಕಡೆಯಿಂದ ಬಿಕಾಸ್ ಆಫ್ ಕೆಲವು ರೀಸನ್ನು. ಸೊ ಅವಾಗ ನಿನ್ನನ್ನು ನಾನು ಎಂಟರ್ಟೈನ್ ಮಾಡಲಿಲ್ಲ, ನಿನಗೆ ಸಪೋರ್ಟ್ ಮಾಡಲಿಲ್ಲ, ಶಿವರಾಮೇಗೌಡರು ಮಾಡಿದ್ರು. ಈಗ ಅದೇ ಶಿವರಾಮೇಗೌಡ, ಅದೇ ನಾಗೇಗೌಡ, ಅದೇ ಅನೇಕರು ಪಾರ್ಟಿ ಬಿಟ್ಟು ಹೆಗ್ಡೆ ಜೊತೆ ಹೋದ್ರು. ಮಂಡ್ಯದಲ್ಲಿ ನೀನಿಲ್ಲದೆ ಯಾರು ಇಲ್ಲ. ಸೊ ಅದರಿಂದ ನೋಡಪ್ಪ, ತಪ್ಪು ತಿಳ್ಕೊಬೇಡ, ಸೊ ಇನ್ನು ಮುಂದೆ ಆ ತಪ್ಪಾಗಲ್ಲ, ಅಥವಾ ನೀನು ಆಗದೇ ಇಲ್ಲ ಅಂದ್ರೆ ನಾನೇನು ಮಾಡ್ಲಿಕ್ಕಾಗಲ್ಲ ಅಂತ ಅಂದರು. ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರು ದೊಡ್ಡವರು ನಮ್ಮ ಸಮಾಜದ ಅಂತೇಳಿ ನಾನು ನಮ್ಮವರೆಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಇಂಡಿಪೆಂಡೆಂಟಾಗಿ ಹೋಗ್ಬೇಕು ಅಂತಿದ್ದರು. ಒಂದು ಕಡೆ ಕಾಂಗ್ರೆಸ್ ಪ್ರೆಜರ್ ಇತ್ತು, ಮಾದೇಗೌಡರಿಗೆ ಸಾರಿ ಅಂತೇಳಿ ಆನೆ ಮೇಲೆ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂದರು. ಎಲ್ಲರೂ ಸಾರಿ ಮಾಡಿ ಅನಿವಾರ್ಯ JDS ಅಲ್ಲಿ ನಾನು ಕಂಟೆಸ್ಟ್ ಮಾಡಿದೆ. ಸೊ ನಾನು ಒಬ್ಬ ಗೆದ್ದಿದ್ದೀನಿ, 4 ಜನಕ್ಕೆ ಠೇವಣಿ ಇಲ್ಲ, ನಾನು ಒಬ್ಬ ಕಂಟೆಸ್ಟ್ ಮಾಡಿದ್ದೀನಿ. SM ಕೃಷ್ಣ ಅವ್ರು ಗೆದ್ದು ಮುಖ್ಯಮಂತ್ರಿ ಆದರು. ಆ ಗೆಲ್ಲದೆಷ್ಟು ಕಠಿಣ ಅಂತ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗುವಂತ ವೇವು, ಕಾಂಗ್ರೆಸ್ ವೇವು, ಅದೇ ಜಿಲ್ಲೆಯವರು, ಆ ವೇವು ಮಧ್ಯದಲ್ಲಿ ನಾವು 15,000 ಲೀಡಲ್ಲಿ ಅವತ್ತು ಗೆದ್ದಿದ್ದೀನಿ. ಇನ್ನಿದ್ದವ್ರಿಗೆ ಠೇವಣಿ ಇಲ್ಲ, ಕ್ಯಾಂಡಿಡೇಟ್ ಇಲ್ಲ. ಇವತ್ತು ಜನ ನನ್ನನ್ನು ಲಘುವಾಗೂ ಮಾತಾಡ್ತಾರೆ, ಕೆಲವರು ಈಗಲೂ ದೇವೇಗೌಡರು ಮನೆಯವರು ಲಘುವಾಗಿ ಮಾತಾಡ್ತಾರೆ, ಕುಮಾರಸ್ವಾಮಿನೂ ಲಘುವಾಗಿ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಜನತಾ ದಳ ಕಟ್ಟಲಿಕ್ಕೆ ನಮ್ಮದೇ ಆದಂಥ ಶ್ರಮ ಇದೆ. ಭಾಳ ಲಘುವಾಗಿ ಮಾತಾಡ್ತಾರೆ, ಮಾತಾಡಲಿ ಪಾಪ, ಏನು ಮಾಡ್ಲಿಕ್ಕಾಗಲ್ಲ. ಆ ಟೈಮ್ನಲ್ಲೇ ದೇವೇಗೌಡರಿಗೂ ನಮಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸ್ ಸ್ಟಾರ್ಟ್ ಆಯಿತು. ನಾವು ಕುಮಾರಸ್ವಾಮಿನ ಜಾಸ್ತಿ ಹಚ್ಕೊಂಡು ಕುಮಾರಸ್ವಾಮಿ ಅದನ್ನೇ ನಾನು ಕೇಳಕ್ ಇಷ್ಟಪಟ್ಟೆ ಸರ್. ಕುಮಾರಸ್ವಾಮಿ ಅವರು ನೀವು ಹೆಂಗಿದ್ರೆ ಒಂಥರ ಗಳಸ್ಯ ಕಂಠಸ್ಯ ಅಂತ ಹೇಳ್ತಾರಲ್ಲ, ಆ ತರ ಇದ್ದವರು. ಸೊ ಏನಾಯ್ತು ಇವರಿಬ್ರು ಮಧ್ಯೆ ಅನ್ನೋಂಥದ್ದು ಒಂದು ಪ್ರಶ್ನೆ. ಜೊತೆಗೆ JDS ನ ಬಿಟ್ಟು ಬರಬೇಕು ಅನ್ನೋದು ನಿಮ್ಮ ಜೀವನದ ಒಂದು ಬಹುದೊಡ್ಡ ನಿರ್ಧಾರ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ. ಖಂಡಿತ. ನನಗೇನಂದ್ರೆ 99ರಲ್ಲಿ ನಾನು ಶಾಸಕನಾದ್ಮೇಲೆ ಭಾಳ ಹತ್ತಿರದಿಂದ ಕುಮಾರಸ್ವಾಮಿ ಅವರು ನನಗೆ ಆ ಟೈಮ್ನಲ್ಲಿ ಚುನಾವಣೆಗಿಂತ ಪೂರ್ವವಾಗಿ ಪರಿಚಯ ಆದರು. ಸೊ ಇಬ್ಬರು ಸೇಮ್ ಏಜ್, ನನಗಿಂತ 1 ವರ್ಷ 2 ವರ್ಷ ದೊಡ್ಡವರು. ಸೊ ಭಾಳ ಅಂದರೆ ಜೊತೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮದಿರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಅಷ್ಟಿತ್ತು. ನಾವು ಒಂದು ಬೆಡ್ಡಲ್ಲಿ ಮಲಗಿದ್ದೀವಿ, ಒಂದು ತಟ್ಟಲ್ಲಿ ಊಟ ಮಾಡಿದ್ದೀವಿ. ಸೊ ಅಲ್ಟಿಮೇಟ್ ನನ್ನ ವಿಚಾರದಲ್ಲಿ ಅವರು ಹಂಗೆ ಇದ್ರು, ಅವ್ರ ವಿಚಾರದಲ್ಲಿ ನಾನು ಹಂಗೆ ಇದ್ದೆ. ಅವ್ರನ್ನ ಏನಾದ್ರು ಮಾಡಿ ತಲೆ ಮುಟ್ಟಿಸ್ಬೇಕು ಅನ್ನೋದು ನನ್ನ ಗುರಿನೂ ಇತ್ತು. ಅವರು ನನ್ನನ್ನು ಅಷ್ಟೇ ವಿಶ್ವಾಸದಲ್ಲಿ ಸೊ ನೋಡ್ತಿದ್ರು. ಈ 99ರಿಂದ 2004 ಏನು ನಾವು ಜರ್ನಿ ಇತ್ತು, ಅವಾಗಲೇ ದೇವೇಗೌಡರು ಇದೊಂದು ಕಟುವಾದಂಥ ಸತ್ಯ. ಸೊ ಖಂಡಿತ ಅವ್ರು ಹೇಳಿದ್ರು, ನಾನು ಹೇಳಿರಲಿಲ್ಲ ಎಲ್ಲೂ, ಇವತ್ತು ಹೇಳಲೇಬೇಕಾದ ಸನ್ನಿವೇಶ ಇದೆ. ಸೊ ಈ ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡಬೇಡ ಅಂತ ನನಗೆ ಕರೆದು ಹೇಳಿದ್ರು ಸ್ವತಃ ದೇವೇಗೌಡರು. ಸೊ ಅನೇಕ ಕಾರಣಗಳಿದೆ, ಅದಕ್ಕೆ ಅದೆಲ್ಲ ಹೇಳಲಿಕ್ಕಾಗಲ್ಲ. ಅನೇಕ ಕಾರಣಗಳಿದೆ. ಬೇಡ, ನೀನು ಯಾಕೆ, ನನ್ನ ಕುಟುಂಬದಲ್ಲಿ ನಾನಿದ್ದೀನಿ, ಅಥವಾ ಅವತ್ತು ರೇವಣ್ಣಂಗೆ ಅವ್ರ ಸಪೋರ್ಟು ಜಾಸ್ತಿ ಇತ್ತು, ಅಥವಾ ಬೇರೆ ಯಾವುದೋ ರೀಸನ್ ಇತ್ತು ಕುಟುಂಬದಲ್ಲಿ, ಗೊತ್ತಿಲ್ಲ ನನಗೆ. ಬಟ್ ಅದನ್ನ ಗೊತ್ತಿದ್ರು ನಾನು ಹೇಳಲಿಕ್ಕಾಗಲ್ಲ. ನಿಮ್ಗೆ ದೇವೇಗೌಡರು ಬಾಯಲ್ಲಿ ಆ ಮಾತು ಕೇಳಿದಾಗ ಅವತ್ತು ನಿಮ್ಗೆ ಏನ್ ಶಾಕ್ ಆಯ್ತಾ? ನನಗೇನಿಲ್ಲ, ಒಂದ್ ದಿವಸ ಬೆಳಗಿನ ಜಾವ 5 ಗಂಟೆಗೆನೆ ಫೋನ್ ಮಾಡಿ ಕರ್ಸ್ಕೊಂಡು, ಅವ್ರ ಎಕ್ಸ್-ಪ್ರೈಮ್ ಮಿನಿಸ್ಟರ್ ಅವಾಗ, ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ಬಾಯಲ್ಲಿ ಅರ್ಜೆಂಟು ಅಂತ, ಅವ್ರ ಕಾರಕ್ಕೆ ಕೂರ್ಸ್ಕೊಂಡು HAL ಏರ್ಪೋರ್ಟ್ ಅವಾಗ. ಸೊ ನೀನು ಯಾಕೆ ಕುಮಾರಸ್ವಾಮಿನ ಹಚ್ಕೊಂಡಿದ್ಯಾ, ಕುಮಾರಸ್ವಾಮಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದೀಯಾ, ಬೇಡ ರಾಜಕೀಯವಾಗ ಅವ್ನು ಬೇಡ, ಅದಕ್ಕೆ ಕಾರಣ ಇದೆ, ಬಟ್ ಅದರ ಕಾರಣ ನಾನು ಹೇಳಲಿಕ್ಕಾಗಲ್ಲ. ಒಬ್ಬರು ದೊಡ್ಡ ನಾಯಕರವರು, ಅವ್ರು ಏನು ಹೇಳಿದ್ರು ಅನ್ನೋದನ್ನೆಲ್ಲ ನಾನು ಹೇಳಲಿಕ್ಕೆ ತಯಾರಿಲ್ಲ. ನನ್ನ ಬಗ್ಗೆ ಏನು ಬೇಕಾದ್ರೆ ಲಘುವಾಗಿ ಮಾತಾಡಲಿ, ಬಟ್ ನಾನು ಅವರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಅಥವಾ ಅವ್ರ ಬಗ್ಗೆ ಲಘುವಾಗಿ ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. ನನಗೆ ಜನಕ್ಕೂ ಅದನ್ನು ತೋರಿಸಿ ಏನು ನಾನು ಪ್ರೂವ್ ಮಾಡೋ ಅಂಥ ಅವಶ್ಯಕತೆನೂ ಇಲ್ಲ. ಸೊ ಅವತ್ತು ಹೇಳಿದ್ರು, ಇಲ್ಲ ಸರ್ ಅವ್ರು ಸರಿ ಇದೇನೆ ಅಂತ ನಾನು ವಾದ. ಅವರು ಇಲ್ಲ ಬೇಡ ಅಂತ ರಾಜಕೀಯವಾಗಿ ಟೋಟಲಿ ಬೇಡ, ನಿಂಗೆ ಗೊತ್ತಾಗಲ್ಲ, ನಿನಗೂ ಮುಂದಿನ ದಿನಗಳಲ್ಲಿ ಕಟ್ಟಾಗುತ್ತೆ ಅನ್ನೋ ಥರನೇ ಕಠಿಣವಾಗಿ ಹೇಳಿದ್ರು. ಆಮೇಲೆ ಡಾಕ್ಟರ್ ಮಂಜುನಾಥ್ ಕೂಸ್ಕೊಂಡು ಹೇಳಿ ಕನ್ವಿನ್ಸ್ ಮಾಡಿದ್ರು. ಸೊ ಇದನ್ನೆಲ್ಲ ಮೀರಿ ಅವ್ರ ಜೊತೆ ನನ್ನ ಸ್ನೇಹ ವಿಶ್ವಾಸ ನಿಲ್ತು. ಅವ್ರಿಗೆ 2004ರಲ್ಲಿ MLAಗೆ ಟಿಕೆಟ್ ಕೊಡಕ್ಕೆ ರೆಡಿ ಇರಲಿಲ್ಲ ದೇವೇಗೌಡರು. ಸೊ ಅವತ್ತು ಅವ್ರು ಟಿಕೆಟ್ ಏನಾದ್ರು ತಗೊಂಡಿದ್ದಾರೆ ಅಂದರೆ ನಾನು ಅವ್ರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ದೋ. ಅವನು ಇವತ್ತು ಲಘುವಾಗೂ ಮಾತಾಡ್ತಾರೆ ಕುಮಾರಸ್ವಾಮಿ ಅವರು,
ಅನ್ಸೂಯಮ್ಮನವ್ರಿಗೆ ಇವತ್ತು ಅವ್ರಿಗೆ ಗ್ರ್ಯಾಟಿಟ್ಯೂಡ್ ಇರಬೇಕು. ಅವತ್ತೇನಾದ್ರು ಟಿಕೆಟನ್ನು ಕೊಡಿಸಿದ್ರೆ ಅವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ಒಂದು ಬೇಸ ಆಗಿದೆ. ಅನ್ಸೂಯಮ್ಮನವರು ದೇವೇಗೌಡರಿಗೆ ಕನ್ವಿನ್ಸ್ ಮಾಡಿ ರಾಮನಗರದಲ್ಲಿ ಟಿಕೆಟ್ ಕೊಟ್ಟರು. ರಾಮನಗರದ ಜನನೂ ಅವರನ್ನು ಕರ್ಕೊಂಡೋಗಿ ಒಂದಷ್ಟು ದಿವಸ ಓಡಾಡಿ ಭಾಳ ಜನ ಸ್ನೇಹಿತರುಗಳು ಮಾಡಿದ್ರು. ಈ ಒಂದು ಸನ್ನಿವೇಶ ಅವ್ರು MLA ಆದರೂ, ನಾನು ಮತ್ತೆ MLA ಆದ 2ನೇ ಸಲ. ನನಗೆ ಫಸ್ಟ್ ಟೈಮ್ ಮಂತ್ರಿ ಹೌದು, ಅವರು ಮಂತ್ರಿ ಮಾಡಲೇಬೇಕು ಅಂತ ನಿಂತಿದ್ರು ಕುಮಾರಸ್ವಾಮಿ. ಅದಕ್ಕೆ ಕಾರಣಗಳು ಅವರ ಸ್ನೇಹ. ಮಂತ್ರಿ ಆದಾಗ ಇವರು ನಾವೆಲ್ಲ ಒಟ್ಟೊಟ್ಟಿಗೆ ಪಾರ್ಟಿ ಕಟ್ಟಕ್ಕೆ ಓಡಾಡಿದ್ದೀವಿ. ಅವ್ರು MLA ಆಗಿದ್ರು. ಈ 15 ತಿಂಗಳಾದ್ಮೇಲೆ ಒಂದಷ್ಟು ಪೊಲಿಟಿಕಲಿ ನಾವು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಂದಾಗ ಡ್ಯಾಮೇಜ್ ಆಯಿತು. ಆವಾಗ ದೇವೇಗೌಡರು ಬೇಡ ಸರ್ಕಾರದಿಂದ ವಾಪಸ್ ಬರಬೇಕು ಅಂದಾಗ ನಾವೆಲ್ಲ ಹಠ ಮಾಡಿ ಇಲ್ಲ ಇದ್ಯಾಕೋ ಸರೋಗಲ್ಲ, ಇಲ್ಲ ಮುಂದುವರಿಬೇಕು, ಇಲ್ಲ ನಾವೇನಾದ್ರು ತೀರ್ಮಾನ ತಗೋಬೇಕು ಅಂತೇಳಿ ನಾವೊಂದಷ್ಟು ಜನ ಅಸೋಸಿಯೇಟೆಡ್ ಏನು ಫ್ರೆಂಡ್ಸ್ ಇದ್ದೋ ನಮ್ಮಲ್ಲಿ 59 ಜನ MLA ಆ ಟೈಮ್ನಲ್ಲಿ ಕರೆಕ್ಟಾಗಿ ಸಿದ್ದರಾಮಯ್ಯನವ್ರು ಪಾರ್ಟಿ ಬಿಟ್ಟೋದ್ರು. ಅದಾದಮೇಲೆ ನಾವು ಈ ಆಪ್ರೇಷನ್ ಈ BJP ಜೊತೆ ಸ್ನೇಹ ವಿಶ್ವಾಸ ಮಾಡಿ 20 ತಿಂಗಳಿಗೆ ಮಾಡ್ದೆ. ಸೊ ಮುಖ್ಯಮಂತ್ರಿ ಫಸ್ಟೇ ನಮಗೆ ಕೊಡಬೇಕು ಅಂದ್ರೆ ಅವ್ರಿಗೂ BJP ಅಲ್ಲಿವರೆಗೆ ಯಾವತ್ತು ಸರ್ಕಾರ ಮಾಡಲಿಲ್ಲ, ಅನಿವಾರ್ಯ ನಮಗೆ ಫಸ್ಟ್ ಟೈಮ್ ಕೊಟ್ಟರು 20 ತಿಂಗಳು. ಆ 20 ತಿಂಗಳು ಯಾಕೆ ನಮ್ಮ ಸ್ನೇಹ ಹಾಳಾಯಿತು ಅಂದರೆ, ಒಂದು ಕಡೆ ದೇವೇಗೌಡರಿಗೆ ನಾನು ಕುಮಾರಸ್ವಾಮಿ ಜೊತೆ ಇದ್ದೀನಿ ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ಆದರೂ ನನ್ನ ಬಗ್ಗೆ ಏನೋ ಅವ್ರೇನು ಕೆಟ್ಟದಾಗಿ ಅಥವಾ ಇನ್ನೊಂದಾಗಿ ನಡ್ಕತಿರ್ಲಿಲ್ಲ. ಬಟ್ ಅವ್ರಿಗೆ ಅಸಮಾಧಾನ ಇತ್ತು, ನನ್ನ ಮಾತು ಕೇಳ್ತಾ ಇಲ್ಲ, ಅವನು ಕುಮಾರಸ್ವಾಮಿ ಜೊತೆ ನಿಂತ್ಕೊಂಡು ನಮ್ಮ ಕುಟುಂಬಕ್ಕೆ ಸ್ವಲ್ಪ ಡ್ಯಾಮೇಜ್ ಮಾಡ್ತಾವನೆ, ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾನೆ ಅನ್ನೋದು ಒಂದು ಇತ್ತು ಅವ್ರಿಗೆ. ಬಟ್ ಆದರೆ ಇವ್ರು ಮುಖ್ಯಮಂತ್ರಿ ಆಗೋ ಟೈಮ್ನಲ್ಲಿ ತುಂಬಾನೇ ಹಠ ಮಾಡಿದ್ರು ದೇವೇಗೌಡರು. 100ಕ್ಕೆ 100 ಬಿಲ್ಕುಲ್ ಮಾಡ್ಕೂಡ್ದಂತಲೇ ಇದ್ರು. ದೇವೇಗೌಡರ ಪ್ಲಾನ್ಗೆ ಇಲ್ಲಿವರೆಗೆ ಬಲಿಯಾದವರಿದ್ದಾರೆ. 20 ತಿಂಗಳು ಇವ್ರನ್ನ ಮುಖ್ಯಮಂತ್ರಿ ಮಾಡಿದಾಗ ದೇವೇಗೌಡರು ಪ್ಲಾನ್ಗೆ ಎಗೆನೆಟ್ಟಾಗಿ ನಿಂತ್ಕೊಂಡು ನಾವು ಸಕ್ಸಸ್ ಆಗಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡಿದ್ವು. ಎಂತ ಒಂದೊಂದು ಕ್ಷಣದಲ್ಲೂ ಒಂದೊಂದು ಕುರುಕ್ಷೇತ್ರ ನಡೆದಾಗ ನಡೆದಿದೆ. ಮುಖ್ಯಮಂತ್ರಿ ಆದ ಸಾಯಂಕಾಲದಲ್ಲೇ ಅವರ ಒಳಗಡೆ ಇದ್ದಂಥ ಗುಣಗಳನ್ನ ತೋರಿಸಿದ್ರು. ಜಮೀರ್ಗೆ ಫಸ್ಟ್ ಟೈಮ್ ಮಂತ್ರಿ ಮಾಡಲಿಲ್ಲ, ಸೆಕೆಂಡ್ ಟೈಮ್ ದೇವೇಗೌಡರು ಬೇಡ ಅಂದವ್ರೆ ಮಾಡಲ್ಲ ಅಂದರು. ನಮ್ಮ ಬಾಲುಗೆ ಒಂದು ಚೇರ್ಮನ್ ಕೇಳಿದ್ರೆ ಅದಕ್ಕೆ ರೆಫ್ಯೂಸ್ ಮಾಡಿದ್ರು. ನನಗೂ ಅವ್ರಿಗೂ 3 ಸಲ ಸ್ನೇಹ ಕಿತ್ತೋಯ್ತು. ಕೊನೆಗೆ ಯಾರು ವಿರೋಧ ಮಾಡ್ತಿದ್ರು ಅದೇ ರೇವಣ್ಣ ಬಂದು PWD ಮಂತ್ರಿ ಆದರು. ಈ 20 ತಿಂಗಳು ಆಯಿತು, ಯಡಿಯೂರಪ್ಪಂಗೆ ಚೇಂಜ್ ಮಾಡಬೇಕು, ಅದನ್ನು ಮಾಡಲ್ಲ ಅಂದರು. ಅವಾಗ ನಾವೆಲ್ಲ ಒಂದು ಟೀಮು, ನಮ್ಮ ಬಾಲು, ನಾನು, ಪುಟ್ಟಣ್ಣ, ET ದೇವೇಗೌಡರು ಈ ಥರದವರೆಲ್ಲ ಸೇರ್ಕೊಂಡು ಇಲ್ಲ ಕೊಡಲೇಬೇಕು ಅಂದು, ಕೊಡಲ್ಲ ಅಂತ ಹಠಕ್ಕೆ ಬಿದ್ದರು. ಅವಾಗ ನಾವು ವಾಪಸ್ಸು BJP ಜೊತೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅವಾಗ ಯಡಿಯೂರಪ್ಪನವ್ರು ನನ್ನನ್ನು ಉಪಮುಖ್ಯಮಂತ್ರಿ ಮಾಡ್ತೀನಿ, ನಾನು ಮುಖ್ಯಮಂತ್ರಿ ಆದರೆ ಅಂತ ಕರೆದ್ರು. ಹೋಗಿ ಇವತ್ತೇನು ಇದ್ದಾರೆ ಕೇಳಿ. ಸೊ ಅದಾದಮೇಲೆ ತಿರ್ಗಾ ಮತ್ತೆ 2013ಕ್ಕೆ ಅವಾಗ ಸೋತೆ ನಾನು 2008ರಲ್ಲಿ. ಮತ್ತೆ 13ಕ್ಕೆ 9ಕ್ಕೆ MP ನನಗೆ MP ಟಿಕೆಟ್ ಕೊಟ್ಟರು. ದೇವೇಗೌಡರು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರು. ಅವೆಲ್ಲ ನಮ್ಗೆ ಕೃತಜ್ಞತೆ ಇದೆ. ಅವ್ರು ಎಷ್ಟು ಮಾಡಿದಾರೋ ಅಟ್ ನಾನು ಅವ್ರ ಜೊತೆ ನಿಂತಿದ್ದೀನಿ. ಇದು ಆಗಿ ಅಲ್ಟಿಮೇಟ್ ನನಗೆ 2016-17ರಲ್ಲಿ ರಾಜಕಾರಣ ಇವತ್ತಿಗೆ ಮುಗಿದೋದ್ರು ಬಿಟ್ಬಿಡ್ಬೇಕು ಅನ್ನೋ ತೀರ್ಮಾನ ತಗೊಂಡೆ. ನಾವು ಆ 7 ಜನ MLAಗಳು ನಾವು ಒಟ್ಟಿಗೆ ಹೊರಗಡೆ ಬರುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟು ಅವತ್ತು ಸೋತು ನಾವು 2018ರಲ್ಲಿ. ಯಾವತ್ತು ಜನತಾದಳ ಬಿಟ್ಟು ಕಾಂಗ್ರೆಸ್ಗೆ ಬಂದು ನನ್ನನ್ನು ಒಬ್ಬ ಆ ಕುಟುಂಬದ ಸದಸ್ಯನಾಗಿ ನೋಡಿದ್ದಾರೆ. ಒಂದು ದಿವಸ ಜನತಾದಳದಲ್ಲಿ ಏನು 94ರಿಂದ 2018ವರೆಗೂ ನಾನು ಜರ್ನಿ ಇತ್ತು, ಆ ಯಾವುದೇ ಕ್ಷಣ ನೋವು ನನಗೆ ಜೀವನದಲ್ಲಿ ಆಗಿಲ್ಲ. ಚೆಲುವಣ್ಣಂದು ನಂದು ಸುಮಾರು 25 ವರ್ಷಗಳ ಸ್ನೇಹ ಮತ್ತೆ ವಿಶ್ವಾಸ. ಬುದ್ಧಿವಂತ ರಾಜಕಾರಣಿ, ಗೆದ್ದ ತಕ್ಷಣ ಮಂತ್ರಿ ಆದ್ರು, ಈಗಲೂ ಮಂತ್ರಿ ಆಗವ್ರೆ. ಆದ್ರೆ ಅದೃಷ್ಟವಂತ ರಾಜಕಾರಣಿ. ಮುಂದೆನೂ ಕೂಡ ಅವ್ರಿಗೆ ಒಳ್ಳೆ ಯಶಸ್ಸು ಸಿಗ್ತದೆ ಅಂತ ನಾವು ಕೂಡ ಅನ್ಕೊಂಡಿದೀವಿ, ಮತ್ತೆ ಬಯಸ್ತೀವಿ ಕೂಡ. ಅವ್ರಿಗೂ ನಮಗೂ ಅಣ್ಣ ತಮ್ಮನ ಸಂಬಂಧ. ಅವರ ಹೆಜ್ಜೆ ಗುರುತನ್ನ ನೀವು ಕಂಡುಹಿಡಿಯಲಿಕ್ಕೆ ಸಾಧ್ಯನೇ ಇಲ್ಲ. ಚೆಲುವಣ್ಣನಿಗೆ ಇನ್ನು ಮುಂದೆ ರಾಜಕೀಯ ಜೀವನ ಯಶಸ್ಸು ಆಗಲಿ ಅಂತಕ್ಕಂಥದ್ದನ್ನ ಹಾರೈಸ್ತೀನಿ. ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು ಸರಳ, ಸಜ್ಜನ, ಎಲ್ಲ ವರ್ಗದ ಜನರ ಜೊತೆಯಲ್ಲಿ ಬೆರೀತಕ್ಕಂಥ ಜಿಲ್ಲೆಯನ್ನ ಸಮಗ್ರವಾದಂತಹ ಅಭಿವೃದ್ಧಿಗೆ ಒಳಪಡಿಸುವಂತ ಪ್ರಯತ್ನದಲ್ಲಿದ್ದಾರೆ. ಭವಿಷ್ಯತ್ನಲ್ಲಿ ಎಲ್ಲಾ ರೀತಿಯ ಅವರ ಆಸೆಗಳು ನೆರವೇರಿ ಮಂಡ್ಯಕ್ಕೆ ಅವರಿಂದ ಹೆಚ್ಚಿನ ಸೇವೆ ದೊರೆಯಲಿ ಅನ್ನೋದನ್ನ ನನ್ನ ಶುಭದ ನುಡಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಂಡಸ್ 5D TMT ಪ್ಯೂರ್ ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್ ಅದೆಷ್ಟು ಕಠಿಣ ಟೆಸ್ಟ್ಗಳನ್ನ ಪಾಸ್ ಮಾಡಿ ಗ್ರಾಹಕರ ಮನಸ್ಸನ್ನ ಗೆದ್ದಿದೆ. ಇಂಡಸ್ 5D TMT ಇಂಡಸ್ಟ್ರಿಯಲ್ ಒಳಗೆ ನೆಮ್ಮದಿ ಹೊರಗೆ.
ಭೀಮಾ ಪ್ರಸ್ತುತಪಡಿಸುತ್ತಿದೆ ಜನ್ಮಾಷ್ಟಮಿ ಸ್ಪೆಷಲ್ ಬೊನಾನ್ಸಾ. ಸೆಪ್ಟೆಂಬರ್ 8ರಿಂದ 15ರವರೆಗೆ ಚಿನ್ನ, ವಜ್ರ ಮತ್ತು ಬೆಳ್ಳಿಯ ಮೇಲಿನ ನಿಮ್ಮ ಖರೀದಿಯ 50% ಮೇಲೆ 0% ಮೇಕಿಂಗ್ ಶುಲ್ಕಗಳನ್ನು ಪಡೆಯಿರಿ. ತ್ವರೆ ಮಾಡಿ, ಕೊಡುಗೆಗಳು ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ಇದೇನಪ್ಪ 4 ಚಕ್ರಕ್ಕೆ ಹೆಲ್ಮೆಟ್, ಪ್ರಾಬ್ಲಮ್ ಯಾವ ಟೈಮಲ್ಲಿ ಆದ್ರೂ ಬರ್ಬೋದಲ್ಲ ಅಂಕಲ್, ರಿಸ್ಕ್ ಯಾಕೆ? ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ದವರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ಗೆ ಕೈ ಹಾಕ್ಬಿಟ್ಟಿದ್ದೀರಾ. ಕೊಡಚಾದ್ರಿ ಚಿಟ್ಸ್ ಗವರ್ಮೆಂಟ್ ಅಪ್ರೂವ್ಡ್ ಕಂಪನಿ. ಕೊಡಚಾದ್ರಿ ಚಿಟ್ಸ್ ರಿಸ್ಕೇ ಇಲ್ಲ, ಖುಷಿನೇ ಇಲ್ಲ. ಸಂಘರ್ಷ ಪೀಡಿತ ಮಣಿಪುರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. 36 ವರ್ಷಗಳ ಬಳಿಕ ಮಣಿಪುರಕ್ಕೆ ದೇಶದ ಪ್ರಧಾನಿ ಪ್ರವಾಸ. ಸಂಘರ್ಷವಿದ್ದಾಗ ಹೋಗದೆ ಈಗ ಹೋಗಿದ್ದೇಕೆ ನರೇಂದ್ರ ಮೋದಿ? ಶಾಂತಿ ಸ್ಥಾಪನೆಗೆ ಸೂತ್ರವೇನು? ಅಭಿವೃದ್ಧಿಗೆ ನಮೋ ನಾಂದಿನ. ಮಣಿಪುರಕ್ಕೆ ಮೋದಿ ವೀಕ್ಷಿಸಿ ಪವರ್ ಸ್ಪೆಷಲ್ ಇಂದು ರಾತ್ರಿ 9:27ಕ್ಕೆ. ವಿರಾಮದ ನಂತರ ಹೆಜ್ಜೆ ಗುರುತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ನಿಮ್ಮ ಜರ್ನಿ ಇದೆಯಲ್ಲ ಸಿಕ್ಕಾಪಟ್ಟೆ ದೊಡ್ಡ ಜರ್ನಿ. ಕಾಂಗ್ರೆಸ್ ಬರ್ತೀರಿ, ಕಾಂಗ್ರೆಸ್ ಅಲ್ಲಿ ನೀವು ಹೇಳ್ತಾ ಇದ್ರಿ ಒಂದು ಕುಟುಂಬದ ತರ ನೋಡಿದ್ರು ನನ್ನನ್ನ, ಇವತ್ವರೆಗೂ ನನ್ನನ್ನು ಅಷ್ಟು ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಹೇಳಿ. ನನಗೆ ನೋಡ್ರಮ್ಮ, ಏನು ಇತಿಹಾಸ ಇಲ್ಲದೆ ಇರ್ತಕ್ಕಂಥದ್ರಲ್ಲಿ ಇತಿಹಾಸನ ನಿರ್ಮಾಣ ಮಾಡಬೇಕು ಅಂತ ಅಂದಾಗ ಈ ಥರದ್ದೆಲ್ಲ ಕಷ್ಟಗಳು, ಅಪ್ ಆ್ಯಂಡ್ ಡೌನ್ಸು, ಸೊ ಫೇಲ್ಯೂರು, ಸಕ್ಸಸ್ಸು ಇದ್ದೇ ಇರುತ್ತೆ ಸಹಜವಾಗಿ. ಈಗ ನನ್ನ ಮಕ್ಳಿಗೆ ಈ ಥರ ಬರಲ್ಲ, ನನ್ನ ಮಕ್ಳು ಈ ಥರ ಹೇಳ್ಕೊಳಕ್ಕಾಗಲ್ಲ ಸ್ಟೋರಿನ. ಬಟ್ ಆದರೆ ನನಗೆ ಜನತಾದಳದಲ್ಲಿ ಕಲಿತೆ. ರಾಜಕೀಯಕ್ಕೆ ಬಂದಾಗ ನನಗೇನೂ ಗೊತ್ತೇ ಇಲ್ಲದೆ ಇದ್ದಾಗ ತಕ್ಷಣ ರಾಜ್ಯ ಮಟ್ಟದ ದೇವೇಗೌಡರಿಂದನೇ ಪರಿಚಯ ಆಗಿರೋದ್ರಿಂದ ರಾಜ್ಯ ಮಟ್ಟದ ಲೀಡ್ರೆಲ್ಲ ನನಗೆ MP ಪ್ರಕಾಶು, ಸಿಂಧ್ಯಾ, ಗೋವಿಂದೇಗೌಡರು, ಈ ಸಿದ್ದರಾಮಯ್ಯನವರು, ಈ ಥರದ್ದೆಲ್ಲ ಪರಿಚಯ, ಅವರೆಲ್ಲರೂ ಸಹಕಾರ ಇತ್ತು. ಜನತಾದಳ ನನಗೆ ತೊಂದರೆ ಆಗಿಲ್ಲ. ತುಂಬ ರಾಜಕೀಯ ಅನುಭವ ಕೊಟ್ಟಿದೆ, ನನಗೆ ಹೋರಾಟಕ್ಕೆ ಶಕ್ತಿ ಕೊಟ್ಟಿದೆ, ರಾಜಕೀಯವಾಗಿ ನೆಲೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಲ್ಲ. ಬಟ್ ದೇವೇಗೌಡರಿಗೆ ಕುಮಾರಸ್ವಾಮಿನ ಜೊತೆ ನನ್ನ ಸ್ನೇಹ ದೇವೇಗೌಡರಿಗೆ ಇಷ್ಟ ಇಲ್ಲ. ಬಿಟ್ಟರೆ ವೈಯಕ್ತಿಕವಾಗಿ ನನ್ನ ಇವತ್ತು ಸಹ ದೇವೇಗೌಡರು ವೈಯಕ್ತಿಕವಾಗಿ ಪ್ರೀತಿಸ್ತಾರೆ, ನನ್ನ ಬೆಳವಣಿಗೆಯನ್ನು ಇಷ್ಟಪಡ್ತಾರೆ, ನನ್ನ ಬುದ್ಧಿವಂತಿಕೆಯನ್ನು ಇಷ್ಟಪಡ್ತಾರೆ, ರಾಜಕೀಯವಾಗಿ ನನ್ನ ಹೋರಾಟವನ್ನು ಇಷ್ಟಪಟ್ಟಿದ್ದು ನಾನು ನೋಡಿದ್ದೀನಿ. ನನ್ನ ಆಬ್ಜೆನ್ಸಲ್ಲಿ, ನನ್ನ ಪ್ರೆಸೆನ್ಸಲ್ಲಿ ಅವ್ರು ಬಳಸಿತ್ತು. ಮುಖ್ಯವಾಗಿ ನಾನು ಪಾರ್ಟಿ ಬಿಡಲಿಕ್ಕೆ ಕುಮಾರಸ್ವಾಮಿ ನಡವಳಿಕೆ, ಅವರ ಬುದ್ಧಿ, ಅವ್ರ ನಡವಳಿಕೆನೇ ಕಾರಣ. ಇಲ್ಲಿಗೆ ಬಂದಾಗ ಈ ಜರ್ನಿ ಏನಿದೆ 2017-16 ಬರಬೇಕು ಅಂತ ತೀರ್ಮಾನ ತಗೊಂಡು 18 ಚುನಾವಣೆಯಲ್ಲಿ ನಾನು ಅಧಿಕೃತವಾಗಿ ಇಲ್ಲಿಗೆ ಬಂದು ಒಂದು ಕಾಂಗ್ರೆಸ್ಗೆ ಹೋಗಬೇಕು ಅಂತಿದ್ದದ್ದು 2 ವರ್ಷ ಆದರೆ ಬಂದ ಮೇಲೆ 7 ವರ್ಷ ಆಗಿದೆ. ಅಲ್ಲಿಗೆ 7, 8, 9, 10 ವರ್ಷ ಕಾಂಗ್ರೆಸ್ ಜೊತೆ ಸಂಪರ್ಕ ಆಗಿದೆ. 10 ವರ್ಷದಲ್ಲಿ ನಾನು ಅತ್ಯಂತ ಹ್ಯಾಪಿಯಾಗಿದ್ದೀನಿ. ಬಟ್ ನನಗೆ ನನ್ನ ಜಿಲ್ಲೆ, ನನ್ನ ಕ್ಷೇತ್ರ, ನನ್ನ ಇಲಾಖೆ ಒಂದು ಸಣ್ಣ ಡಿಸ್ಟರ್ಬನ್ನ ನಮ್ಮ ಪಾರ್ಟಿ ಆಗಲಿ, ನಮ್ಮ AICC ಹೈಕಮಾಂಡ್ ಆಗಲಿ, KPCC ಆಗಲಿ, ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಇನ್ನೊಬ್ಬ ಮಂತ್ರಿಗಳಾಗಲಿ ನಂಗೆ ಡಿಸ್ಟರ್ಬ್ ಮಾಡಿಲ್ಲ. ನನಗೆ ಖುಷಿ ಕೊಟ್ಟಾಗ, ಹೌದು ನನಗೆ ಯಾವ್ದಾರ ಒಳ್ಳೆ ಇಲಾಖೆ ಕೊಡ್ತಾರೆ ಅಂತ ಭಾಳ ಜನ ಮಾತಾಡೋರು, ಬಟ್ ಆದರೆ ಖುಷಿ ಕೊಟ್ಟಾಗ ಸಿದ್ದರಾಮಯ್ಯನವರು ಹೇಳಿದ್ರು, ಕೃಷ್ಣ ಬೈರೇಗೌಡ 5 ವರ್ಷ ಕೃಷಿ ಮಾಡಿದ್ದಾರೆ, ಹಾಗಾಗಿ ಅವ್ರು ರೆವಿನ್ಯೂ ಹೋಗಿದ್ದಾರೆ, ಇನ್ನೊಂದ್ಸಲಿ ಕೃಷಿ ಮಾಡೋದಕ್ಕಿಂತ ಬೇರೆ ಹೋಗ್ತೀನಿ ಅಂತ. ಇನ್ಯಾರಿಗಪ್ಪ ಕೃಷಿ, ರೈತರ ಜಿಲ್ಲೆ ಮಂಡ್ಯ ತಗೋವಂಥದ್ದು. ಹ್ಯಾಪಿಯಾಗಿ 2 ವರ್ಷ 3-4 ತಿಂಗಳಾಗಿದೆ. ಸಾಕಷ್ಟು ಬದಲಾವಣೆ ತಂದಿದ್ದೀನಿ, ಸಾಕಷ್ಟು ತುಂಬ ಖುಷಿ ಇದೆ, ತುಂಬ ತೃಪ್ತಿ ಇದೆ. ಒಂದಷ್ಟು ಕೃಷಿನಲ್ಲಿ ಜನರನ್ನ ಉದ್ಯಮಿಗಳಾಗಿ ಮಾಡಬೇಕು ಅನ್ನೋ ಆಸೆ. ಕೃಷಿನಲ್ಲಿ ಬರೀ ಲಾಸು, ಆದಾಯ ಇಲ್ಲ, ಸಾಲ ಅಂತ ಏನು ಅಂತಿದ್ರು ಜನ, ಅದರಿಂದ ಹೊರಗಡೆ ಬರಬೇಕು. ಪ್ರತಿಯೊಬ್ಬರು ಕೃಷಿನಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ನಿರ್ಮಾಣ ಮಾಡಬೇಕು. ಕೃಷಿನಲ್ಲಿ ಏನೆಲ್ಲ ನೋವಿದೆ ಅದನ್ನು ಒಂದು ಸ್ವಲ್ಪ ಪರಿಹಾರ ಮಾಡ್ತಕ್ಕಂಥ ರೀತಿಯಲ್ಲಿ ಹೊಸ ತಂತ್ರಜ್ಞಾನ ಉಪಯೋಗಿಸೋದು, ಹೊಸ ತಳಿಗಳನ್ನ, ಯೂನಿವರ್ಸಿಟಿಯನ್ನು, ICR ತೀರ್ಮಾನಗಳನ್ನ, ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳನ್ನ ತೊಡಗಿಸ್ಬೇಕು. ಹೊಸ 2,000 ಜನ ಖಾಲಿ ಇದ್ದಂಥ ನೇಮಕಾತಿ ಮಾಡತಕ್ಕಂಥದ್ದು, ಅಲ್ಲಿ ಪ್ರಮೋಷನ್ ಕೊಡ್ತಕ್ಕಂಥದ್ದು, ತುಂಬಾ ಕೆಲಸ ಮಾಡಿದ್ದೀನಿ 2 ವರ್ಷ 3 ತಿಂಗಳು. ಅದಕ್ಕೆ ಸಿದ್ದರಾಮಯ್ಯನವರು ತುಂಬ ಎಕ್ಸ್ಟ್ರೀಮಿಗೆ ನನಗೆ ಸಪೋರ್ಟ್ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಅಧಿಕಾರಿಗಳು. ಕೃಷಿ ಇಲಾಖೆ ಅಂತೂ ನನಗೆ ತುಂಬ
ಹಿಂದೆ ಟ್ರಾನ್ಸ್ಪೋರ್ಟ್ ಮಾಡಿದ್ದೀನಿ. ಟ್ರಾನ್ಸ್ಪೋರ್ಟಲ್ಲಿ ನಿಮ್ಗೆ ಒಂದು ಮಾತು ಹೇಳಬೇಕು, ಇವತ್ತು ತೆಗೆದು ನೋಡೋ ರೆಕಾರ್ಡಲ್ಲಿದೆ. ಅದ್ರ ಹಿಂದೆ ಹೆಂಗಾಗಿತ್ತು ಇವತ್ತೇನಾಗಿದೆ ನಾನು ಅದನ್ನ ಹೇಳಕ್ಕೆ ಹೋಗಲ್ಲ. ನನ್ನ ಅವಧಿನಲ್ಲಿ ಬರೀ 20 ತಿಂಗಳಲ್ಲಿ ಜೀರೋ ಇದ್ದಂಥ BMTC ಪ್ರಾಫಿಟ್ಟು 500 ಕೋಟಿಗೆ ಬಂತು ಬರೀ 20 ತಿಂಗಳಲ್ಲಿ. ಸೊ KSRTCನಲ್ಲಿ 240 ಕೋಟಿ ಪ್ರಾಫಿಟ್ ಇತ್ತು. ಇವತ್ತೇನು ಐರಾವತ ಇಂಟ್ರೊಡ್ಯೂಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ವಿಚಾರ, ಬಸ್ ಸ್ಟ್ಯಾಂಡ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದ್ದಂಗಿದೆ ಹಾಸನ ಬಸ್ ಸ್ಟ್ಯಾಂಡ್, ಈ ಥರದ್ದೆಲ್ಲ ದುಡ್ಡು ಮಾಡಿದ್ದು. ಹೆಲ್ತಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ. ಸೊ ಮತ್ತು ನಾನು ಅಭಿವೃದ್ಧಿ ಕೆಲಸದ ವಿಚಾರ ಬಂದಾಗ ನಾನು ಹೆಲ್ತ್ ಮಿನಿಸ್ಟರ್ ಇದ್ದೆ. ಸೊ ಮೆಡಿಕಲ್ ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡಿದೆ. ಅವತ್ತು ಜನತಾದಳದಲ್ಲಿದ್ದೆ. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ, ಸೊ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದರು. ಅವತ್ತು ಮೆಡಿಕಲ್ ಕಾಲೇಜನ್ನು ತಂದಿದ್ದೀನಿ. ಸೊ ಅವತ್ತಿದ್ದಂಥ ಸಂದರ್ಭದಲ್ಲಿ ಫ್ಯಾಕ್ಟ್ರಿ ನಿಂತೋಗಿತ್ತು, ಶುಗರ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡೋಕ್ಕೆ ಮಾಡಿದು. ಅವತ್ತಿಂದ ಇವತ್ತವರೆಗೂ ಕುಂಟ್ಕೊಂಡು ಹೋಗ್ತದೆ. ಒಂದು ಶಾಶ್ವತವಾದಂಥ ಒಂದು ಇದನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಚ್ಛೆ ನಮ್ಮ ಸಿದ್ದರಾಮಯ್ಯನವ್ರ ಸಪೋರ್ಟ್ ಅನಿವಾರ್ಯ ಇದೆ, ಅದಕ್ಕೆ ಮಾಡಿದ್ರೆ. ಅದಾದ ನಂತರ ನೆಕ್ಸ್ಟು ಹೆಲ್ತ್ ಮಿನಿಸ್ಟರ್ ಆದಮೇಲೆ KSRTC ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದೆ. ಆವಾಗ KSRTC ಮಂಡ್ಯದಲ್ಲಿ ಒಂದು ಡಿಪೋ ಇತ್ತು, ಮದ್ದೂರಲ್ಲಿತ್ತು. ಅದಾದಮೇಲೆ ಮಳವಳ್ಳಿ ಪ್ರಾರಂಭ ಆಗಿತ್ತು, ಅದನ್ನು ಕಂಪ್ಲೀಟ್ ಮಾಡಿದೆ. ಕ್ಯಾರ್ಪೇಟೆ ಡಿಪೋ, ನಾಗಮಂಗಲ ಡಿಪೋ, ಪಾಂಡುಪುರ ಡಿಪೋ ತಂದು ಡಿವಿಷನ್ ಮೈಸೂರಲ್ಲಿ ಇದ್ದದನ್ನ ಬೈಫರ್ಕೇಟ್ ಮಾಡಿ ಮಂಡ್ಯಕ್ಕೆ ಡಿವಿಷನ್ ತಂದು. ಸೊ RTO ಆಫೀಸ್ ನಾಗಮಂಗಲದಲ್ಲಿ ಬೈಫರ್ಕೇಟ್ ಮಾಡಿ ಜಿಲ್ಲೆನಲ್ಲೇ ಅಲ್ಲೊಂದು ಮಾಡ್ದೋ. ಸೊ ಕಾವೇರಿ ಭವನ, ಲೋಕೋಪಯೋಗಿ ಭವನ ಕಟ್ತೋ. ಸೊ ಇವತ್ತು ಕೃಷಿ ಸಚಿವನಾಗಿ ಕ್ಷೇತ್ರದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಇರಬೇಕು ಅಂತ ಹೇಳಿ ಮಾಡ್ದೋ. ಸೊ ಈ ಥರದ್ದು ಪ್ರತಿ ಇಲಾಖೆಯಲ್ಲಿ ಹೋದಾಗ ನನ್ನದೇ ಆದಂಥ ಮಾಡಿದ್ದೀನಿ. ಇವತ್ತು ಅಗ್ರಿಕಲ್ಚರು ಚೆನ್ನಾದರೆ ಆರ್ಥಿಕ ಬೆಳವಣಿಗೆ ಚೆನ್ನಾಗುತ್ತೆ. ಒಬ್ಬ ಅಗ್ರಿಕಲ್ಚರು ಉದ್ಯಮಿ ಆದರೆ ಕನಿಷ್ಠ 5 ರಿಂದ 50 ಜನ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಕೃಷಿ ಇಲಾಖೆ ನನಗೆ ತುಂಬ ಸಂತೋಷ ಕೊಟ್ಟಿದೆ, ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೀವನದಲ್ಲಿ ಒಂದು ನಮ್ಮ ತಂದೆ ತಾಯಿಯರ ಆಶೀರ್ವಾದ, ಕೃಪೆ ನಮಗೆ ಇಲ್ಲಿವರೆಗೆ ಬಂದಿದೆ. ಅದು ಬಿಟ್ಟರೆ ನನ್ನ ಕುಟುಂಬ ಸಂಪೂರ್ಣ ನನ್ನ ಜೊತೆಯಲ್ಲಿ, ಇಡೀ ಕುಟುಂಬ, ನಮ್ಮ ಅಣ್ಣದಿರು, ನಮ್ಮ ಅಕ್ಕ ತಂಗಿಯರು, ನಮ್ಮ ಚಿಕ್ಕಪ್ಪರು ಎಲ್ಲರೂ ನನ್ನ ಜೊತೆಯಲ್ಲಿ ಸಂಪೂರ್ಣ ಸಪೋರ್ಟಾಗಿ ಹ್ಯಾಪಿಯಾಗಿದ್ದೀವಿ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಇದು ನನ್ನ ಕುಟುಂಬ, ನನ್ನ ಸಾರ್ವಜನಿಕರು ಮತ್ತು ನಮ್ಮ ಪಕ್ಷ, ಅವತ್ತಿದ್ದಂಥ ಜನತಾದಳ, ಇವತ್ತಿದ್ದಂಥ ಕಾಂಗ್ರೆಸ್ಸು ಎಲ್ಲವೂ ಸಹಾಯ ಮಾಡೋದ್ರ ಜೊತೆಗೆ ಕಮಿಂಗ್ ಬ್ಯಾಕ್ ಟು ನಿಮ್ಮ ಕುಟುಂಬ ಅಂತ ಬಂದಾಗ, ಸೊ ಇಬ್ರು ಮಕ್ಕಳು, ಒಬ್ಬ ಮಗ US ಅಲ್ಲಿ ಓದ್ತಾ ಇದ್ದಾರೆ, ಇನ್ನೊಬ್ಬ ಮಗ ಸಿನಿಮಾ ಇದ್ರಲ್ಲಿದ್ದಾರೆ. ಸೊ ಹೇಗೆ ಸರ್ ಮಕ್ಕಳಿಗೆ ಬಾಲ್ಯದಲ್ಲಿ ನೀವು ಸಮಯ ಕೊಡಕ್ ಆಗ್ತಾ ಇಲ್ವಾ ಅಥವಾ ಹೇಗೆ? ನನ್ನ ಮಕ್ಕಳ ವಿಚಾರಕ್ಕೆ ಬಂದಾಗ ನನ್ನ ಹೆಂಡ್ತಿ ಅಲ್ಟಿಮೇಟ್, ಅವಳನ್ನ ನಾನು ಹೊಗಳಿದ್ರೆ ನಮ್ಮ ಸ್ನೇಹಿತರು ಅಣಗಿಸ್ತಿರ್ತಾರೆ, ಜಾಸ್ತಿ ಇದು ಮಾಡ್ಕೊತೀರ. ಸೊ ಕೆಲಸ ಮಾಡ್ರನ್ನ ಈಗ ನನಗೆ ನಮ್ಮ ತಾಯಿ ಅಲ್ಟಿಮೇಟ್, ನಮ್ಮ ತಾಯಿ ನಮ್ಮ ಚುಂಚನಗಿರಿ ಬಾಲಗಂಗಾಧರ ಸ್ವಾಮೀಜಿಯವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಬ್ಲೆಸ್ ಮಾಡಿದ್ದಾರೆ. ಅವ್ರ ಬಗ್ಗೆ ನನಗೆ ಹೇಳಿದ್ರೆ ತಪ್ಪೇನಿಲ್ಲ. ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ತುಂಬ ಇದು ಮಾಡಿದ್ರು. ಇವತ್ತು ನಿರ್ಮಲ ಸ್ವಾಮೀಜಿಯವರು ಅವರಿಗೆ ಅಷ್ಟೊಂದು ದೊಡ್ಡ ಎತ್ತರದಲ್ಲಿದ್ರೂ ನನ್ನ ವಿಚಾರ ಬಂದಾಗ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನಡೆಸ್ಕೊತಾರೆ. ಅವ್ರ ಬಗ್ಗೆ ನಾನು 4 ಮಾತು ಒಳ್ಳೇದು ಹೇಳಿದ್ರೆ ಅದು ತಪ್ಪಲ್ಲ. ಹಾಗೆ ನನ್ನ ಹೆಂಡ್ತಿನೂ ಸಹ ತುಂಬ ಅಲ್ಟಿಮೇಟ್ ನನ್ನ ವಿಚಾರದಲ್ಲಿ, ನನ್ನ ಕಷ್ಟ ಸುಖದಲ್ಲಿ ನಮ್ಮ ಅಣ್ಣದಿರು ಹೇಗೆ ನನ್ನ ಜೊತೆ ನಿಂತರು ಅದೇ ರೀತಿ ನನ್ನ ಹೆಂಡ್ತಿನೂ ಸಹ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ಭಾಳ ಚೆನ್ನಾಗಿ ನಡೆಸ್ಕೊಂಡಿದ್ದಾಳೆ. ಮತ್ತು ನನ್ನ ಮಕ್ಕಳೇನಾದ್ರು ಇವತ್ತು ಸಂಸ್ಕಾರ ಕಲೀಲಿಕ್ಕೆ ಕಾರಣ ನನ್ನ ಹೆಂಡ್ತಿನೇ ಮೇಜರ್. ಪೂರ್ತಿ ಅವರ ಎಜುಕೇಷನ್, ಅಮೆರಿಕಾದಲ್ಲಿರೋ ಮಗ ತುಂಬ ಬುದ್ಧಿವಂತ. ಅವನು ಇಲ್ಲಿ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿ ಅಲ್ಲೋಗಿ MS ಮಾಡಿ ಇನ್ನೊಂದು ಯಾವುದೋ ಒಂದು ಡಿಗ್ರಿನೂ ಮಾಡಿ ಒಂದು 2-3 ಕಂಪ್ನಿನಲ್ಲಿ ಕೆಲಸ ಮಾಡಿದ್ದಾನೆ. ಸೊ ಅಷ್ಟು ಡಿಸಿಪ್ಲಿನಾಗಿ ತುಂಬ ಬುದ್ಧಿವಂತಿಕೆಯಿಂದ ಸೊ ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾನೆ. ಇವನು ಇನ್ನೂ ಸರಳ. ಸೊ ವೆರಿ ಸಿಂಪಲ್ಲು, ಡೌನ್ ಟು ಅರ್ತು, ಸರಳ. ಇವನು ನನ್ನ ಜೊತೆಯಲ್ಲಿ ಸಪೋರ್ಟ್ ಆಗಿ ರಾಜಕೀಯವಾಗಿರ್ಬೋದು, ರಾಜಕೀಯವಾಗಿ ನಮ್ಮ ಅಣ್ಣ ಜೊತೆಲಿ ನಿಂತಿದ್ದಾರೆ. ಮದುವೆ ತಿಥಿ ಅದಕ್ಕೆ ಹೋಗ್ತಾರೆ, ನನ್ನ ಹೆಂಡ್ತಿ ಹೋಗ್ತಾಳೆ, ನನ್ನ ಮಗ ಹೋಗ್ತಾನೆ, ಇನ್ನೊಬ್ಬ ನಮ್ಮ ಅಣ್ಣನ ಮಗ ಹೋಗ್ತಾನೆ. ಅಪ್ಪಾಜಿ ನಾನು ಕಲಿಸಿದ್ದು ಹಾರ್ಟ್ ಪ್ಯೂರ್ ಆಗಿರ್ಬೇಕು. ಅಮ್ಮ ನಾನು ಕಲಿಸಿದ್ದು ಎಂಥ ಪರಿಸ್ಥಿತಿಯಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಜೀವನ ನಾನು ಕಲಿಸಿದ್ದು ಎಲ್ಲರ ಜೊತೆಯಲ್ಲೂ ಬಾಂಡಿಂಗ್ ಇರಬೇಕು. ಇಂಡಸ್ಟ್ರಿಯಲ್ಲೂ ಹಾಗೆ ಪ್ಯೂರ್, ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್. ಇಂಡಸ್ಟ್ರಿಯಲ್ ಒಳಗೆ, ನೆಮ್ಮದಿ ಹೊರಗೆ. ಸಂಗೀತ ಪ್ರೈಸ್ ಚಾಲೆಂಜ್ ಆನ್ಲೈನ್ ಇರಲಿ, ಸ್ಟೋರ್ ನಲ್ಲಿ ಇರಲಿ, ಬೆಸ್ಟ್ ಪ್ರೈಸ್ ಗ್ಯಾರಂಟಿ. 365 ಡೇಸ್ ಡ್ಯಾಮೇಜ್ ಪ್ರೊಟೆಕ್ಷನ್, 70% ಡಿಸ್ಕೌಂಟ್ ನಲ್ಲಿ ಹೊಸ ಫೋನ್ ಪಡೆಯಿರಿ. ನಿಮ್ಗೆ ಡಯಾಬಿಟಿಸ್ ಇದೆಯಾ? ಹೆದರಬೇಡಿ, ನನ್ನ ಮಾತು ನಂಬ್ತಿರಲ್ವಾ? ಸುಮ್ಮನೆ ಈ ಆಯುರ್ಬಲ ಡಿ ಅನ್ನು ಸೇವನೆ ಮಾಡ್ತಾ ಬನ್ನಿ. ನಿಮ್ಮ ಕಣ್ಣು, ಕಿಡ್ನಿ, ಲಿವರು, ಬ್ರೈನು ಸೇಫ್ ಆಗುತ್ತೆ, ಶುಗರು ಕಡಿಮೆ ಆಗುತ್ತೆ.
ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ 15 ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 11199. Benaka Gold Company, we value you and your valuables. ಅಬ್ಬಬ್ಬಾ, ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್. ಡಿವೈನ್ ಸ್ಟಾರ್ ಫ್ಯಾನ್ಸ್ ಖುಷ್. ಸಿನಿ ಪ್ರಿಯರಿಗೆ ಗುಡ್ ನ್ಯೂಸ್. ಸಿನಿಮಾ ಟಿಕೆಟ್ಸ್ ದರ 200 ರೂಪಾಯಿ ಫಿಕ್ಸ್. ತಾಯಿ ಕನಸು ಮಗನಿಂದ ನನಸು. ಚೆನ್ನೈನಲ್ಲಿ ಲೀಲಾವತಿ ಆಸ್ಪತ್ರೆ ಉದ್ಘಾಟನೆ. ಬೇಟೌನ್ನಲ್ಲಿ ಮತ್ತೆ ಗುಂಡಿನ ಸದ್ದು. ದಿಶಾ ಪಟಾನಿ ಮನೆ ಮೇಲೆ ಗುಂಡಿನ ದಾಳಿ. ಸನಿ ಟೌನ್ ಟಾಕ್ ವೀಕ್ಷಿಸಿ ಫಿಲ್ಮಿ ಪವರ್ ರಾತ್ರಿ 8:27ಕ್ಕೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಸ್ಟ್ರಿಯಲ್ 5D TMT ಪ್ಯೂರ್ ಸ್ಟ್ರಾಂಗ್ ಅಂಡ್ ಸೂಪರ್ ಬಾಂಡಿಂಗ್. ಸೊ ನಿಮ್ಗೆ ಇಬ್ರು ಗಂಡು ಮಕ್ಕಳು ಸಚಿನ್ ಮತ್ತೆ ಸಂಜಯ್ ಅಂತ ಹೇಳಿ, ಈಗ ಒಬ್ರು ಮಗಳಾಗಿ ಒಬ್ರು ಸೊಸೆ ಕೂಡ ಬಂದಿದ್ದಾರೆ ಮನೆಗೆ, ಆಕಾಂಕ್ಷ ಅಂತ ಹೇಳಿ. ಸೊಸೆ ಬಗ್ಗೆ ಏನು ಹೇಳ್ತೀರಿ? ಅವಳು ಒಳ್ಳೆ ಹುಡುಗಿ, ಬಂದು 1 ವರ್ಷ ಆಗಿದೆ. ಇನ್ನು ನಮ್ಮ ದೊಡ್ಡ ಕುಟುಂಬ. ಇನ್ನೂ ಒಂದು ಸ್ವಲ್ಪ ಅವಳಿಗೆ ನಾನೇನು ಕೂತ್ಕೊಂಡು ಹೆಚ್ಚಿಗೆ ಮಾತಾಡಿ ಏನಮ್ಮ ಅಂತಲೂ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಿಲ್ಲ. ಬಟ್ ಒಳ್ಳೆ ಹುಡುಗಿ, ಇಬ್ಬರೂ ಅನ್ಯೋನ್ಯವಾಗಿದ್ದಾರೆ. ಮನೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ತೊಂದರೆ ಏನೇ ಇಲ್ಲ. ಅದರಿಂದ ಈಸ್ ಎ ನೈಸ್ ಗರ್ಲ್. ಅವಳು ನನಗೆ ಬರಬೇಕಾದ್ರೆ ನಾನು ಹೇಳಿದೆ, ಸೊಸೆಯಾಗಿ ಬರೋದಕ್ಕಿಂತ ಮಗಳಾಗಿ ಬರಬೇಕಮ್ಮ ಅಂತ. ಸೊ ಈಗ ಕಂಫರ್ಟಬಲ್ ಆಗಿ ಅವಳು ನಮ್ಮ ಕುಟುಂಬದಲ್ಲಿ ಒಬ್ಬಳಾಗಿ, ನಾವು 4 ಜನ ಇದ್ದೀವಿ. ಈಗ ಅವಳು ಒಬ್ಳು 5ನೇಳಾಗಿದ್ದಾಳೆ. ಮಕ್ಕಳು ಮತ್ತೆ ನಿಮ್ಮ ಸೊಸೆ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ಸರ್. ಏನ್ ಹೇಳಿದ್ದಾರೆ ಕೇಳ್ಕೊಂಡ್ ಬರೋಣ. ಅಮೆರಿಕಾದಿಂದ ನಿಮ್ಮ ಮಗ ನಿಮ್ಗೋಸ್ಕರ ಒಂದಷ್ಟು ವಿಶಸ್ ಕಳಿಸಿದ್ದಾರೆ, ನಿಮ್ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ. ಸಂಜಯ್ ಅಲ್ಲಿದ್ದಾರೆ, ಸೊ ಅವರು ಕೂಡ ಮಾತಾಡಿದ್ದಾರೆ, ಕೇಳ್ಕೊಂಡ್ ಬನ್ನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಂಕ್ಷ. ನಾನು ಅವ್ರನ್ನ ಅಪ್ಪಾಜಿ ಅಂತ ಕರಿತೀನಿ. ಹಾರ್ಟಿಲಿ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಪರ್ಸನ್ ಇನ್ ದ ಹೌಸ್. ಆಮೇಲೆ ಅವ್ರಿಗೆ ಏನೇ ಸ್ಟ್ರೆಸ್ ಇರಲಿ ಆಚೆಯಿಂದ ಬಂದಾಗ ಅವರು ತುಂಬಾ ನಗ್ನಗ್ತಾ ಖುಷಿಯಾಗಿರ್ತಾರೆ ಮನೇಲಿ. ದಟ್ಸ್ ವಾಟ್ ಐ ರಿಯಲಿ ಲೈಕ್ ಇನ್ ಹಿಮ್. ಈಸ್ ಅ ವೆರಿ ಹಾರ್ಡ್ ವರ್ಕಿಂಗ್ ಪರ್ಸನ್. ಸೊ ಅವರಿಗೆಲ್ಲ ರೀತಿಲೂ ಒಳ್ಳೇದಾಗಲಿ. ಯಾವ ಜನ್ಮದಲ್ಲಿ ಏನು ಪುಣ್ಯನೋ ಗೊತ್ತಿಲ್ಲ, ಅವರಿಗೆ ಮಗನಾಗಿ ಹುಟ್ಟಿರೋದು. ಸೊ ಅವ್ರ ಗೈಡೆನ್ಸಿಂದ ನಾನು ಇಷ್ಟು ದೂರ ಬಂದಿದ್ದೀನಿ. ಇನ್ನು ಮುಂದೆನೂ ಅವ್ರ ಗೈಡೆನ್ಸಿಂದನೇ ಹೋಗೋದು. ತಂದೆ ಮಗ ಅನ್ನೋದಕ್ಕಿಂತ ಫ್ರೆಂಡ್ಸ್ ಥರ ನಮಗೆ ಬಾಂಡಿಂಗ್ ಇದೆ. ಸ್ಟ್ರಾಂಗಾಗಿ ನಾವೇನೋ ಡಿಸಿಷನ್ ತೊಗೊಂಡ್ರು ಅದಕ್ಕೆ ನಾವು ಸ್ಟಿಕ್ ಆನ್ ಆಗೋದು ಅವರಿಂದ ಕಲ್ತಿದ್ದೀನಿ. ನಾನು ಫಸ್ಟ್ ಕೇಳ್ಕೊಳ್ಳೋದು ಅವ್ರಿಗೆ ಆರೋಗ್ಯವಾಗಿ ಲಾಂಗ್ ಲೈಫ್ ಇರಬೇಕು. ಆಮೇಲೆ ಅವ್ರು ಪೊಲಿಟಿಕಲಿ ಅವ್ರು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಅಚೀವ್ ಮಾಡಲಿ ಅಂತ ಕೇಳ್ಕೊಂತೀನಿ. ಇಜಲ್ಘಟ್ಟನ ಚಿಕ್ಕ ಊರಿಂದ ಬಂದು ರಾಜಕೀಯ ಹಿನ್ನೆಲೆ ಇದೆ. ಪ್ರಸ್ತುತ ಕರ್ನಾಟಕ ರಾಜ್ಯದ ಕೃಷಿ ಮಂತ್ರಿ ಆಗಿರುವ ಚಲರಾಯಸ್ವಾಮಿ ಅವ್ರ ಮಗ ಅಂತ ಹೇಳ್ಕೊಳಕ್ ತುಂಬಾ ಹೆಮ್ಮೆ ಇದೆ ನನಗೆ. ಅವ್ರು ಯಾವತ್ತೂ ಹೆದರಲ್ಲ, ಏನೇ ವಿಷಯದಲ್ಲೂ ಮುನ್ನುಗ್ತಿರ್ತಾರೆ. ಏನಾರು ಹೆಲ್ಪ್ ಮಾಡ್ಬೇಕಂದ್ರೂ ಮುಂಚೂಣಿಯಲ್ಲಿ ಇರ್ತಾರೆ. ಸೊ ಅದು ನಮ್ಗೆಲ್ಲ ಸ್ಫೂರ್ತಿ ಕೊಡುತ್ತೆ. ಅವರು ಎಲ್ಲಿಂದ ಏನಾದ್ರು ಸಲಹೆ ಪಡೆಯಕ್ಕೆ ರೆಡಿ ಇರ್ತಾರೆ. ಯಾವಾಗ್ಲೂ ಏನಾರ ಬೆಟರ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತಾರೆ. ಅಂದ್ರೆ ಚಲುವರಾಯಸ್ವಾಮಿ ಅವರ ಬಿಗ್ ಸ್ಟ್ರೆಂತ್ ಅವ್ರ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಫ್ಯಾಮಿಲಿ ಏನ್ ಮಾತಾಡಿದೆ ನೋಡ್ಕೊಂಡು ಬನ್ನಿ. ಅವರು ಬಾಲ್ಯದಿಂದನೂ ತುಂಬಾನೇ ಹೋರಾಟ ಮಾಡ್ಕೊಂಡು ಬಂದಿದ್ರು. ಆಮೇಲೆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಅಷ್ಟೇ ಅಮ್ಮನ ಮೇಲೆ ತುಂಬಾ ಪ್ರೀತಿ. ಯಾವತ್ತೂ ಅಪ್ಪ ಅಮ್ಮನ್ನ ಬಿಟ್ಕೊಟ್ಟವ್ರಲ್ಲ, ಅಣ್ಣ ತಂಗಿದಿರ್ನ ಬಿಟ್ಕೊಟ್ಟವ್ರಲ್ಲ. ಅಂದ್ರೆ ಅವರು ನಮಗಿಂತ ಹೆಚ್ಚಾಗಿ ಜನಕ್ಕೆ ಜಾಸ್ತಿ ಪ್ರೀತಿ ತೋರಿಸ್ತಾ ಇದಾರೆ. ಅದು ನಮ್ಗೆ ತುಂಬಾ ಖುಷಿ ಇದೆ. ಬೆಳಿಲಿ, ಇನ್ನ ಅವ್ರಿಗೆ ಅವಕಾಶ ಕೊಡ್ಲಿ ದೇವರು ಅಂತ ಕೇಳ್ಕೊತೀವಿ. 8 ಜನರಲ್ಲಿ 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಗಂಡು ಮಕ್ಕಳಲ್ಲಿ ನಾನು 4ನೇವನು, ಚಲುವರಾಯಸ್ವಾಮಿ 5ನೇವನು. ಫ್ಯಾಮಿಲಿ ರಾಜಕೀಯ ಪ್ರವೇಶ ಫಸ್ಟ್ ನನ್ನ ತಂಗಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಬತ್ತಿದ್ವಿ. ರಾಜಕಾರಣಕ್ಕೂ ಈ ದೇವೇಗೌಡರು, ನಮ್ಮ ಪುಟ್ಟೇಗೌಡರು ಚಂದ್ರಪಟ್ಟಣದ ಇವರೆಲ್ಲ ನಮಗೆ ಪ್ರೋತ್ಸಾಹ ಮೊದಲಿಂದನೂ. ನಾವಿಬ್ರು ಜೊತೆಗೆ ಇದ್ವಿ, ಇಬ್ರು ವ್ಯವಹಾರ ಜೊತೆಗೆ ಮಾಡ್ತಿದ್ವಿ, ರಾಜಕಾರಣ ಸ್ವಲ್ಪ ಜೊತೆಗೆ ಮಾಡ್ತಿದ್ವಿ. ಇವ್ರು ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸ್ತಾ ನನ್ನ ತಮ್ಮ. ಅವ್ನು ರಾಜಕಾರಣದಲ್ಲಿ ಬುದ್ಧಿವಂತಿಕೆಯಿಂದ ಸಂಘಟನೆ ಮಾಡ್ಕೊಂಡು ಜನಸೇವೆ ಮಾಡ್ತಾ ಇದ್ದಾರೆ. ಒಳ್ಳೆ ಹೆಸರಿದೆ, ರಾಜ್ಯ ಮಟ್ಟದಲ್ಲಿ ಗೂರ್ಸ್ಕೊಂಡಿದ್ದಾರೆ. ಚಿಕ್ಕಪ್ಪ ಅಂತ ಸುಮ್ಮನೆ ಹೆಸರಿಗೆ, ಅವರು ನನಗೆ ಅಪ್ಪನ ಸಮಾನ. ಅವರು ನನ್ನ ತುಂಬ ಮುದ್ದಾಗೆ, ನಮ್ಮ ಅಪ್ಪನಿಗಿಂತನೂ ಜಾಸ್ತಿ ಮುದ್ದು ಮಾಡಿ ಬೆಳೆಸಿದ್ದಾರೆ. ನಮ್ಮ ಚಿಕ್ಕಪ್ಪವ್ರ ಜೊತೆ ನಾನು ಏನಾದ್ರು ಒಂದು ಮಾತಾಡಬೇಕು ಕೇಳಬೇಕು ಅಂದ್ರೂ ಅವ್ರ ಹತ್ರ ಧೈರ್ಯವಾಗಿ ಕೇಳ್ತಿದ್ದೆ. ಸೊ ಹಬ್ಬಕ್ಕೆ ಯೂಶಲ್ ಆಗಿ ಎಲ್ಲಾ ಫ್ಯಾಮಿಲಿಯವರು ಸೇರ್ತೀವಿ. ಅವ್ರ ಸಾಧನೆ ಬಗ್ಗೆ ನಮ್ಗೆಲ್ಲರಿಗೂ ತುಂಬಾ ಹೆಮ್ಮೆ ಇದೆ. ಮುಂದಕ್ಕಿನ್ನ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನಮ್ಗೆ ಆಸೆ ಇದೆ. ಜನಕ್ಕೆಲ್ಲ ಸೇವೆ ಮಾಡಲಿ, ನಮ್ಗಿದ್ದೂ ಖುಷಿ ಆಗುತ್ತೆ. ಇದ್ದು ಎತ್ತರಕ್ಕೆ ಬೆಳೀಲಿದ ಬೈದ ಭಾರಿ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಮ ಯಜಮಾನ್ರಿದ್ದಾಗ ನಮ್ಮದೆಲ್ಲ ಡೆಲ್ಲಿ ಕರ್ಕೊಂಡು ಹೋಗಿದ್ದ ನಮ್ಮ ಬೈದ ಎಲ್ಲ ತೋರಿಸಿದ್ರು ಚೆನ್ನಾಗಿ. ಎಲ್ಲ ಅವ್ರು ಹೇಳ್ತಿರು ಅಷ್ಟೇ ಕಣವ, ನಮ್ದು ಧನಲಕ್ಷ್ಮಿ
ಮನೆ ಲಕ್ಷ್ಮಿ ಕಣವ ಅವಳು. ಆ ಕಾಲದಿಂದನೂ ಸಂಘಟನಾ ಚಾತುರ್ಯತೆಯನ್ನ ಹೊಂದ್ಕೊಂಡಿದ್ರು. ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಕಾಂಟ್ರಾಕ್ಟ್ ಮಾಡಿಕೊಂಡು ಬಹಳ ರಾಜಕೀಯದಲ್ಲಿ ಮುಂಚೂಣಿಯಲ್ಲೇ ಇದ್ರು. ಜನರ ಸಂಕಷ್ಟಗಳಿಗೆ ಸಹಕರಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಜನರು ಕೂಡ ಮೆಚ್ತಾ ಇದ್ದಾರೆ. ನಾವೆಲ್ಲ ತುಂಬಾ ಚೆನ್ನಾಗಿರ್ತೀವಿ. ಅವ್ರು ಏನು ಆತರ ನನ್ನ ನಾಯಕರು ಇವರೆಲ್ಲ ಸಣ್ಣವರು ಆ ತರ ಭೇದ ಭಾವ ಇಲ್ಲ. ಬಿಸ್ನೆಸ್ ಮಾಡ್ತಾ ಇದ್ರು. ಬಿಸ್ನೆಸ್ ಅಲ್ಲಿ ಅವ್ರು ಚೆನ್ನಾಗಿ ಇದಾಗ್ತಾ ಇತ್ತು, ಡೆವಲಪ್ಮೆಂಟ್ ಇತ್ತು. ಪಂಕ್ಚುಯಾಲಿಟಿ, ಟೈಮ್ ಸೆನ್ಸ್, ರಾಜಕೀಯದಲ್ಲೂ ದಿ ಬೆಸ್ಟ್ ಇದ್ದಾರೆ, ಫ್ಯಾಮಿಲಿ ವೈಸ್ ದಿ ಬೆಸ್ಟ್ ಇದ್ದಾರೆ. ಒಂದು 5-6 ಪ್ರಶ್ನೆ ಇದೆ ಸರ್ ನಿಮ್ಗೆ. ಸೊ ಆ ಪ್ರಶ್ನೆಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ. ಆ ಉತ್ತರ ಕೇಳಕ್ ಮುಂಚೆ ನೀವು ಯಾವ ಕಲರ್ ಇಂದ ಚೂಸ್ ಮಾಡ್ತೀರಾ, ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಸರ್. ಇಲ್ಲಿಂದ ಶುರು ಮಾಡ್ತೀನಿ, ಬಟ್ 4 ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಸರ್. ಫಸ್ಟ್ ಇದನ್ ಸರ್, ಕಾಲೇಜ್ ದಿನಗಳಲ್ಲಿ ನಿಮ್ಗೆ ಏನಾದ್ರು ಕ್ರಶ್ ಆಗಿತ್ತಾ ಅಥವಾ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗೆ ಏನಾದ್ರು ಆಗಿತ್ತಾ? ಹೇಗೆ ನಿಮ್ಗೆ? ಇಲ್ಲ, ಮಾತ್ರ ಸನ್ನಿವೇಶ ಬರಲ್ಲ. ಯಾಕೆ ಅಂದ್ರೆ ನನಗೆ ಪ್ರೈಮರಿ ಸೆಕೆಂಡ್ರಿ ಬಿಟ್ರೆ ಹೈಸ್ಕೂಲು ಮತ್ತು ಡಿಪ್ಲೊಮಾ ಎರಡೂ ಕೋ ಎಜುಕೇಶನ್ ಇಲ್ಲ. ಓಕೆ, ಇಲ್ಲ. ಓಕೆ, ಸೊ ನೀವು ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿನಾ? ನಾನು ಆ ಥರದ್ದು ಯಾವುದು ಕಲ್ಪನೆ ಇಟ್ಕೊಂಡಿಲ್ಲ. HD ಕುಮಾರಸ್ವಾಮಿ ಅವ್ರ ಜೊತೆಗೆ ನಿಮ್ಗೆ ಇನ್ನೂ ಸ್ನೇಹ ಇದೆಯಾ ಅಥವಾ ಅವ್ರ ಮೇಲೆ ಏನಾದ್ರು ಸಾಫ್ಟ್ ಕಾರ್ನರ್ ಇದೆಯಾ, ಅಥವಾ HD ಕುಮಾರಸ್ವಾಮಿ ಅನ್ನೋ ಹೆಸರು ಕೇಳಿದ್ರೆ ನಿಮ್ಮ ರಿಯಾಕ್ಷನ್ ಏನು? ಅವರಿಂದ ಭಾಳಷ್ಟು ನನಗೆ ಏನೇ ನೋವಾಗಿದ್ರು ನನಗೆ ಆ ಥರದಿಲ್ಲ. ನನಗೆ ಈಗಲೂ ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದೆ. ಟೈಮ್ ಸಿಕ್ಕಿದಾಗ ಫ್ಯಾಮಿಲಿ ಜೊತೆ ಯಾವ ಜಾಗಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ ಯಾವುದು? ನನಗೆ ಅನೇಕ ರಾಷ್ಟ್ರದಲ್ಲಿ ಅಮೇರಿಕಾ, ಆಸ್ಟ್ರೇಲಿಯಲ್ಲೆಲ್ಲ ಸುತ್ತ ಬಂದಿದ್ದೀನಿ. ಇಲ್ಲಿ ನನಗೆ ಮೈಸೂರು ತುಂಬ ಇಷ್ಟವಾದ ಪ್ಲೇಸು. HD ಕೋಟೆಗೆ ಹೋಗಿರಲಿಲ್ಲ, ಮೊನ್ನೆ ಹೋಗಿದ್ದೀನಿ. KRS ಈ ಥರದ ಧರ್ಮಸ್ಥಳ, ದೇವಸ್ಥಾನದ ಈ ಥರದ್ದೆಲ್ಲ ಇಷ್ಟಪಡ್ತೀನಿ. ಬಟ್ಟೆಗಳು ಅಂದ್ರೆ ನಿಮಗೆ ತುಂಬಾನೇ ಇಷ್ಟ ಅಂತ ಕೇಳ್ಪಟ್ಟಿ. ಸ್ವಲ್ಪ ಡ್ರೆಸ್ ಬಗ್ಗೆ ಜಾಸ್ತಿ ಇದಿದೆ. ಸೊ ನಾನು ಸ್ವಲ್ಪ ಹೆಚ್ಚಿನ ಆಸಕ್ತಿ ಜಾಸ್ತಿ ಇದೆ ಅದ್ರ ಬಗ್ಗೆ. ಓಕೆ, ನಿಮ್ಮ ಲೈಫ್ನಲ್ಲಿ ಇಲ್ಲಿವರೆಗೂ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದ್ದೀರಾ, ರಾಜಕೀಯದ ಇಂಚಿಂಚು ಕಂಡಿದ್ದೀರಾ. ಅದರ ಜೊತೆಗೆ ನೀವು ಯಾರಿಗಾದ್ರೂ ನಿಮ್ಮ ಲೈಫಲ್ಲಿ ಸಾರಿ ಕೇಳಬೇಕು ಅಂತ ಅನ್ಸಿದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ? ಸಾರಿ ಕೇಳುವಂಥ ಅಪರಾಧ ನಾನು ಮಾಡಿಲ್ಲ. ನನಗೆ ಗೊತ್ತಿಲ್ದಂಗೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಜನರಲ್ಲಾಗಿ ಸಾರಿ ಕೇಳ್ಬೋದು ನಾನು. ಸೊ ವೈಯಕ್ತಿಕವಾಗಿ ನನ್ನದೇ. ನಾನು ಇನ್ನೊಂದಷ್ಟು ಕುಟುಂಬಕ್ಕೆ ತುಂಬ ನನ್ನ ಹೆಂಡತಿ ಬೇರೆ ಹೆಣ್ಮಗಳಿಗಿಂತ ಜಾಸ್ತಿ ಅವಳು ನನ್ನ ಜೊತೆನಲ್ಲಿ ಇರಬೇಕು, ಜೊತೆ ಓಡಾಡಬೇಕು ಅಂತಿದ್ದಾರೆ. ಅವಳ ಎಕ್ಸ್ಪೆಕ್ಟೇಷನ್ ಅಷ್ಟು ಟೈಮ್ ಕೊಡೋಕ್ಕಾಗಿಲ್ಲ. ನನ್ನ ಮಕ್ಕಳು ಕೊಡದೇ ಇದ್ರೂ ತೃಪ್ತಿ ಆಗಿದ್ದಾರೆ. ಯಾರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಿಮ್ಮ ಜರ್ನಿಯಲ್ಲಿ? ಥ್ಯಾಂಕ್ಸ್ ಹೇಳೋದಾದರೆ ನಾನು ಮೊದಲನೇದಾಗಿ ನನ್ನ ತಾಲೂಕಿನ ಅನೇಕರು ಇದ್ದಾರೆ, ಒಬ್ಬರ ಹೆಸರು ಹೇಳಲಿಕ್ಕಾಗಲ್ಲ. ಕ್ಷೇತ್ರದ ಜನರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಜಿಲ್ಲಾ ಮಟ್ಟದ ಕೆಲವು ಅವತ್ತಿನ ಮುಖಂಡರಿಗೆ, ST ಜಯರಾಮ್ ಅವರಿಗೆ, ನಮ್ಮ ಕುಟುಂಬಕ್ಕೆ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ಸಿನ ಅನೇಕ ಎಲ್ಲ ಲೀಡ್ರ್ಗಳಿಗೆ, ಎಲ್ರಿಗೂ ನನಗೆ ಯಾರ್ಯಾರು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟಾಗಿ ನಿಂತಿದ್ದಾರೆ, ಸಹಾಯ ಮಾಡಿದ್ದಾರೆ, ಪ್ರೀತಿ ಮಾಡಿದ್ದಾರೆ, ಅವಕಾಶಗಳು ಕೊಟ್ಟಿದ್ದಾರೆ, ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಯಾರಿಗಾರ ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲ ನೋವಾಗಿದ್ರೆ ಅವ್ರಿಗೆ ಸಾರಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸೊ ನಿಮ್ಮ ಹೆಜ್ಜೆ ಗುರುತುಗಳನ್ನು ದಾಖಲಿಸಿರೋದಕ್ಕೆ ಪವರ್ ಟಿವಿಗೆ ಬಹಳ ಬಹಳ ಹೆಮ್ಮೆ ಇದೆ ಸರ್. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸೊ ಒಂದು TV ಮಾಧ್ಯಮ ಇಡೀ ರಾಜ್ಯದ ನಿಮ್ಮದೇ ಆದಂಥ ಒಂದು ಅಭಿಮಾನ ಇರ್ತಕ್ಕಂಥ ಒಂದು ವರ್ಗ ಇರುತ್ತೆ. ಮತ್ತು ಅಭಿಮಾನ ಇರೋರು ಇಲ್ಲದೇ ಇರೋರು, ಈಗ ನನ್ನ ಬಗ್ಗೆ ಪ್ರೀತಿ ಮಾಡೋರು, ನಿಮ್ಮ TV ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಎಲ್ಲರೂ ಇದೊಂದು ಅವಕಾಶವನ್ನು ನೋಡ್ತಾರೆ. ಸೊ ನಮ್ಮ ಅನೇಕ ತಪ್ಪುಗಳು, ನೆಪ್ಪುಗಳು, ಅನೇಕ ಕಷ್ಟ ಸುಖಗಳು, ನೋವುಗಳು, ಅನೇಕರು ಹೊರಗಡೆಯಿಂದ ನೋಡ್ತಕ್ಕಂಥವ್ರು ನಮ್ಮನ್ನು ಏನೇನು ಭಾವನೆಯಿಂದ ಒಳ್ಳೆಯದು ಇರ್ಬೋದು, ನೆಗೆಟಿವ್ನೂ ಇರ್ಬೋದು, ಇವೆಲ್ಲ ಇರುತ್ತೆ. ಇದಕ್ಕೆಲ್ಲ ಒಂದು ಅವಕಾಶ ಕಲ್ಪಿಸ್ದಂಗೆ ಆಗುತ್ತೆ. ನಮಗೂ ಹಳೆಯದನ್ನೆಲ್ಲ ನೆನೆಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ನಾವು ಅದನ್ನು ನೋಡಿದಾಗ ಬಹುಶಃ ನನಗೂ ಒಂದು ಖುಷಿ ಆಗುತ್ತೆ. ಪವರ್ TV ಈ ಕಾರ್ಯಕ್ರಮಕ್ಕೆ ನಾನು ಆಭಾರಿಯಾಗಿರ್ತೀನಿ. ತುಂಬ ಚೆನ್ನಾಗಿ ಇದನ್ನೆಲ್ಲ ತಗೊಂಡಿದ್ದೀರ. ನಿಮ್ಮ ಆತುರವಾಗಿ ನಾನು ಇದನ್ನು ಯಾವತ್ತು ನೀವು ರಿಲೇ ಮಾಡ್ತೀರಾ ಅನ್ನೋದು ನಾನು ಕಾತುರದಲ್ಲಿರ್ತೀನಿ. ತುಂಬ ಸಂತೋಷ ಆಗಿದೆ. ಇವೆಲ್ಲದ್ರ ಮಧ್ಯದಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಒಂದು ಇದನ್ನು ಮಾಡಿದ್ರು, ಸಾಹಿತ್ಯ ಸಮ್ಮೇಳನ, 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು. ನನ್ನ ಜೀವನದಲ್ಲಿ ಮರೆಯಲಾಗದ ದಿನ, ಅವಿಸ್ಮರಣೀಯ ದಿನ ಅಂತ ಹೇಳಿದ್ರೆ ಸರ್. ನಿಮ್ಮ ಹೆಜ್ಜೆ ಗುರುತುಗಳನ್ನು ದಾಖಲಿಸೋದಕ್ಕೆ ಪವರ್ ಟಿವಿಗೆ ಬಹಳ ಹೆಮ್ಮೆ ಇದೆ. ನಿಮ್ಮ ರಾಜಕೀಯ ಜೀವನ ಇನ್ನಷ್ಟು ಉತ್ತುಂಗಕ್ಕೆ ಇರಲಿ ಅನ್ನೋದು ನಮ್ಮ ಪವರ್ ಟಿವಿಯ ಆಶಯ. ಜೊತೆಗೆ ಇನ್ನೊಂದಷ್ಟು ಒಳ್ಳೆಯ ಹುದ್ದೆಗಳನ್ನು ನೀವು ಅಲಂಕರಿಸಬೇಕು ಅನ್ನೋದು ನಮ್ಮ ಆಶಯ ಇದೆ. ಇನ್ನೂ ಹೆಚ್ಚಿನ ಜನಕ್ಕೆ ನಿಮ್ಮಿಂದ ಸಹಾಯ ಆಗಲಿ ಸರ್. ಜೊತೆಗೆ ನಿಮ್ಮ ಕುಟುಂಬದ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
ಥ್ಯಾಂಕ್ ಯು ಅಮ್ಮ. ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ, ನನ್ನ ಸ್ನೇಹಿತರ ಪರವಾಗಿ ನಿಮ್ಮ ಪವರ್ ಟಿವಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟದ ಸ್ವಾಮಿಗೌಡರು ಎನ್ ಚಲುವರಾಯ ಸ್ವಾಮಿಯಾಗಿ ಅವರ ಬದುಕಿನ ಹೆಜ್ಜೆ ಗುರುತುಗಳನ್ನ ಹೇಗೆಲ್ಲ ದಾಖಲಿಸಿದ್ರು ಅನ್ನೋದನ್ನ. ಚಲುವರಾಯ ಸ್ವಾಮಿ ಅವರ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗಣ್ಯ ವ್ಯಕ್ತಿಯ ಹೆಜ್ಜೆ ಗುರುತಿನೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.